ಸ್ವದೇಶಿ ದಿಶಾದ ಬ್ಯೂಟಿ ಏನು ಅಂದರೆ, ಈ ಕಾರ್ಯಕ್ರಮ ನೋಡ್ತಿರೋರು ತುಂಬ ಖುಷಿ ಪಡ್ತಾರೆ. ಪ್ರಾಡಕ್ಟ್ ಲಾರಿಗೆ ಲೋಡ್ ಆದ ಒಂದು ಸೆಕೆಂಡಿಗೆ ಪೇಮೆಂಟ್ ಆಗುತ್ತೆ. ಯಾಕೆಂದ್ರೆ ಅವ್ನು ಬೈಕೋಬಾರ್ದು, ಅಳಕ್ಬಾರ್ದು. 1 ಸೆಕೆಂಡಲ್ಲಿ ದುಡ್ಡು ಹೋಗುತ್ತೆ ಅವ್ರಿಗೆ. 1 ಸೆಕೆಂಡ್. ಇದು ನಾನು ಮಾಡಿದ್ದು ಅನ್ನೋದನ್ನ ಬಿಟ್ಟು ಏನೇನು ಜನ್ರೇಟ್ ಮಾಡಿದ್ರು ಈ ಸೊಸೈಟಿಯಿಂದ ಜನ್ರೇಟ್ ಮಾಡಿದ್ದೀನಿ. ರೈಟರ್ ಆ್ಯಪಲ್ ರಿಚ್ ಆಗಿರೋದು ಯಾವುದು? ಸೊಸೈಟಿ ದುಡ್ಡಿಂದ. ಇವತ್ತೆಷ್ಟು ಶ್ರೀಮಂತ ಕಂಪ್ನಿಗಳು ಯಾರಿಂದ ಶ್ರೀಮಂತರಾಗಿರೋದೆ? ಸೊಸೈಟಿಯಿಂದ. ಲಾಭ ಅದು ಪ್ರಕೃತಿಯಿಂದ ಬರ್ತಕ್ಕಂಥದ್ದು. ಅದರ ಲಾಭನ ಸಮ ಪ್ರಮಾಣದಲ್ಲಿ ಹಂಚಿದ್ರೆ ಪ್ರತಿಯೊಬ್ಬನಿಗೂ ಇದು ನನ್ನ ಕಂಪ್ನಿ ಅನ್ನೋ ಭಾವನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಕಂಪ್ನಿನಲ್ಲಿ ಒಂದು ಸಿಹಿಯನ್ನು ನಾವು ಇಂಟ್ರೊಡ್ಯೂಸ್ ಮಾಡಿಸ್ಬೇಕು. ಸಿಹಿ, ಸ್ವೀಟ್. ಸೊ ಸ್ವೀಟ್ ಅಂತಂದರೆ ಇವತ್ತು ಗೊತ್ತು, ನಾವೇನು ಸೆಲೆಬ್ರೇಟ್ ಮಾಡಿದ್ರು ಕೂಡ ಅದಕ್ಕೊಂದು ಸಿಹಿ ಆಧಾರವಾಗಿರುತ್ತೆ. ಹಬ್ಬ ಮಾಡಲಿ, ಹರಿದಿನ ಮಾಡಲಿ, ದೇವರಿಗೊಂದು ಪ್ರಸಾದ ಮಾಡಲಿ, ಮಕ್ಕಳಿಗೆ ಹಾಲಿಗೆ ಹಾಕ್ಕೊಡೋದ್ರಲ್ಲೆಲ್ಲ. ನಮ್ಮ ಕಂಪ್ನಿಗೆ 14 ವರ್ಷ ಆಯಿತು. ನಾವು ಇವತ್ತವರೆಗೂ ಒಂದು ಸ್ವೀಟ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ನಮ್ಮ ತಲೆಯಲ್ಲಿ ಆಲೋಚನೆ ಬರಲೇ ಇಲ್ಲ. ಯಾಕೆ ಬರಲಿಲ್ಲ? ನಾವು ಅಲ್ಲೂ ಅಥೆಂಟಿಕೇಟೆಡ್ ಆಗಿ ಇದ್ವಿ. ಯಾಕೆ? ಸ್ವೀಟ್ ಅಂತಿದ್ದಂಗೆ ನಮಗೆ ಚೆನ್ನಾಗಿ ಗೊತ್ತಿತ್ತು ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಬರುತ್ತೆ. ಅಂದರೆ ಯಾವುದೇ ಉತ್ಪನ್ನವನ್ನು ನೀನು ತಿಂದಾಗ ನಿನ್ನ ದೇಹದಲ್ಲಿ ಬಿಡುಗಡೆಯಾಗುವ ಗ್ಲೂಕೋಸ್ನ ಪ್ರಮಾಣದ ಮೇಲೆ ಒಂದು ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಹೇಳಿ ಒಂದು ಗಾತ್ರ, ಎಷ್ಟು ಗಾತ್ರದ ಗ್ಲೂಕೋಸ್ ಬಿಡುಗಡೆ ಆಗುತ್ತೆ. ಎಕ್ಸಾಂಪಲ್, ಶುಗರ್ನ ಅನ್ನ ತಿಂದ್ರಿ, 80% ಅದರಿಂದ ಗ್ಲೂಕೋಸ್ ಬಿಡುಗಡೆ ಆಗುತ್ತೆ ವೈಟ್ ರೈಸಲ್ಲಿ. ಸೊ ಇದು ಗುಡ್ ಪ್ರಾಡಕ್ಟಾ, ಇದು ಗುಡ್ ಫುಡ್ಡಾ ಅಂತ ಕನ್ಸಿಡರ್ ಮಾಡೋಕ್ಕೆ ರೆಕಮೆಂಡ್ ಮಾಡಲ್ಲ ಈ ನ್ಯೂಟ್ರಿಷಿಯನ್ಸು, ಡಯಟಿಷಿಯನ್ಸು ಅಥವಾ ಜನಗಳು ಅದನ್ನು ಇದು ಮಾಡ್ತಾರೆ. ರಾಗಿಗೆ ಕಂಪೇರ್ ಮಾಡಿದಾಗ 60 ಇದೆ ಗ್ಲೈಸಿಮಿಕ್ ಇಂಡೆಕ್ಸ್. 60 ಅಂತ ಅಂದಾಗ ನೀವು ರಾಗಿಯನ್ನು ತಿಂದರೆ 60% ಗ್ಲೂಕೋಸ್ ಅದರಿಂದ ರಿಲೀಸ್. 60 ಗ್ಲೈಸೆಮಿಕ್ ಇಂಡೆಕ್ಸ್ನ ಸೈಜ್ ಅದು, ಪರ್ಸೆಂಟೇಜ್ ಹೇಳೋಕ್ಕಾಗಲ್ಲ, ಸೈಜ್ ಅದು. ನೀವು ಹಂಗೆ ಕಂಪೇರ್. ಶುಗರಲ್ಲಿ 100% ಇದೆ, ಬೆಲ್ಲದಲ್ಲಿ 85% ಇದೆ. ಬೆಲ್ಲಕ್ಕೂ ನಾವು ಸಕ್ಕರೆಗೂ ಕಂಪೇರ್ ಮಾಡಿದ್ರೆ ಬಿಟ್ವೀನ್ ದಟ್ 15% ಗ್ಯಾಪ್ ಇದೆ. ಆ ಟೈಮಲ್ಲಿ ನಮಗನ್ನಿಸ್ತು, ಈಗಲೂ ಸ್ಟಿಲ್ ಕ್ವಶನ್ ಮಾರ್ಕ್ ಇದೆ. ಅದರಲ್ಲಿ 3 ಥರ ಇದೆ. ಬಿಲೋ 50 ಇದ್ದರೆ ಸೂಪರ್ GI ಫುಡ್ಸ್ ಅಂತ ಕರೀತಾರೆ, ಎಬೋವ್ 50 ಇದ್ದರೆ ಅವರೇಜ್ ಅಂತ ಕರೀತಾರೆ, ಎಬೋವ್ 80 ಇದ್ದರೆ ಪೂರ್ ಅಂತ ಕರೀತಾರೆ. ಪೂರ್ GI ಪ್ರಾಡಕ್ಟ್ ಅಂತ ಅಂದರೆ ಒಳ್ಳೆಯದಲ್ಲ, ಇದು ಗ್ಲೈಸಿಮಿಕ್ ಇಂಡೆಕ್ಸ್ ತುಂಬ ಹೈ ಇದೆ ಅಂತ ಹೇಳಿ. ನಮಗೆ ಅಲ್ಲೂ ಕ್ವಶನ್ ಮಾರ್ಕ್ ಇತ್ತು, ಯಾವ ಥರ ಸ್ವೀಟ್ನ ಇಂಟ್ರೊಡ್ಯೂಸ್ ಮಾಡೋದು, ಯಾವ ಥರ ಸ್ವೀಟ್ನ ಇಂಟ್ರೊಡ್ಯೂಸ್. ದೆನ್ ಇದೇ ಒಂದು ಜರ್ನಿನಲ್ಲಿ ನಮ್ಮ ತೆಂಗಿನಲ್ಲಿ ನೀರ ಅಂತ ತೆಗಿತಾರೆ. ಒಂದ್ಸಲ ನೀರ ಚಳುವಳಿ ಶುರು ಆಗ್ಬಿಟ್ಟಿತ್ತು, ತುಂಬ ಭಯಂಕರ ಚಳುವಳಿ ಆಯಿತು. ಅದನ್ನು ಹತ್ತಿಕ್ಕಿದ್ರು, ಅದನ್ನು ಡಾಮಿನೇಟ್ ಮಾಡಿದ್ರು, ಮತ್ತು ಅದಕ್ಕೆ ಪರಿಹಾರನೂ ಮಾಡಿ ಈಗ ಜನ ರೈತರು ಅದಕ್ಕೆ ಬಂದಿದ್ದಾರೆ, ಆಲ್ರೆಡಿ ಇಂದ ಟ್ರ್ಯಾಕಿಗೆ ತಂದಿದ್ದಾರೆ. ತೆಂಗಿನ ಹೊಂಬಾಳೆ ಬಿಡ್ತಕ್ಕಂಥ ಸಂದರ್ಭದಲ್ಲಿ ಆ ಹೊಂಬಾಳೆನ ಕತ್ತರಿಸಿ ಆ ಹೊಂಬಾಳೆಯ ಮುಂದೆ ದಾರವನ್ನು ಕಟ್ಟಿ ಅದಕ್ಕೆ ಐಸನ್ನು ಹಾಕಿ, ಅದು ಯಾವುದೇ ರೀತಿ ಫರ್ಮೆಂಟೆಡ್ ಆಗ್ದಂಗೆ, ಯಾಕೆಂದರೆ ಅದು ಫರ್ಮೆಂಟೆಡ್ ಆದರೆ ನೆಕ್ಸ್ಟ್ ಅದು ಎಂಡವಾಗಿ ಕನ್ವರ್ಟ್ ಆಗುತ್ತೆ, ಲೈಟ್ ಆಗೋದ್ರಲ್ಲಿ ಆಲ್ಕೋಹಾಲ್ ಅಂಶಗಳು ಬೆಳೀತವೆ ಅಂತ ಹೇಳ್ಬಿಟ್ಟು ಅದರಿಂದ ಆ ಸಿಹಿ ನೀರನ್ನು ತಂದು ಆ ಸಿಹಿ ನೀರದಿಂದ ಕಾಯಿಸಿ ತೆಗೆಯುವ ಬೆಲ್ಲದ ಒಂದು ಪುಡಿ ಬರುತ್ತೆ. ಅದನ್ನು ನೀವು GIಗೆ ನಾವು ಕಂಪೇರ್ ಮಾಡಿದಾಗ 35% GI ಅಂದರೆ ಸಿಹಿ ಎಲ್ಲದಕ್ಕಿಂತ ತುಂಬ ಸಿಹಿ ಇರುತ್ತೆ. ನೀವು ಒಬ್ಬಟ್ಟು ಮಾಡಿ, ಕೇಸರಿ ಬಾತ್ ಮಾಡಿ, ನೀವೇನಾದರೂ ಮಾಡಿ, ಏನು ಮಾಡಿದ್ರೂ ಗ್ಲೈಸೆಮಿಕ್ ಇಂಡೆಕ್ಸೇ ರೈಸ್ ಆಗಲ್ಲ. ಅಂದರೆ 35% ಇದೆ ಗ್ಲೈಸೆಮಿಕ್. ರಾಗಿಗಿಂತ ಕಮ್ಮಿ. ಒಂದು ಸಿಹಿಯಲ್ಲಿ ರಾಗಿಗಿಂತ ಕಮ್ಮಿ ಇರೋ ಗ್ಲೈಸೆಮಿಕ್ ಇಂಡೆಕ್ಸ್ ಇದೆ ಅಂತಂದರೆ ಇವತ್ತು ಡಯಾಬಿಟಿಸ್ ಅವ್ರಿಗೆ ಅದೊಂದು ರಾಮಬಾಣ, ಅದೊಂದು ಪರಿಹಾರ, ಅದೊಂದು ಅಮೃತ. ಯಾರಿಗೆ ಡಯಾಬಿಟಿಸ್ ಇದೆ ಆ್ಯಂಡ್ ಮಕ್ಕಳನ್ನ ಬೆಳೆಸಬೇಕು ಅಂತ ಇವತ್ತು ಸಕ್ಕರೆಗೆ ಹಾಲಿಗೆ ಏನು ಹಾಕ್ಕೊಡೋದು, ಹಾಲು ಕುಡಿಸ್ಲೇಬೇಕು ಮಕ್ಕಳುಗಳಿಗೆ. ಆ್ಯಂಡ್ ಏನಾದ್ರು ಒಂದು ಸ್ವೀಟ್ ಕೊಡಲೇಬೇಕು, ಏನಾದ್ರು ಒಂದು ಕುಕ್ಕೀಸ್ ಮಾಡಬೇಕು, ಏನಾದ್ರು ಮನೆಗಳಲ್ಲಿ ಇದು ಸಮಸ್ಯೆ. ಹಬ್ಬ ಮಾಡಿದಾಗಲೂ ಕೂಡ ಡಯಟ್ ಬಗ್ಗೆ ಚರ್ಚೆ ಆಗುತ್ತೆ. ಇವತ್ತೇನು ನಾನು ಕೆಟ್ಟೋಗುತ್ತೆ, ನನ್ನ ಡಯಟ್ ಹಂಗಾಗುತ್ತೆ ಹಿಂಗಾಗುತ್ತೆ. ಇಷ್ಟು ಡಯಟ್ ಕಾನ್ಷಿಯಸ್ ಇರೋರಿಗೆ ನಾವು ಇಂಥ ಸ್ವೀಟ್ನೇ ತರಬೇಕು ಅಂತೇಳಿ ಸ್ಟಿಲ್ 16 ವರ್ಷ ವೆಯ್ಟ್ ಮಾಡಿ ಇವಾಗ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ಇದನ್ನು ನಿಮಗೆ ಏನಕ್ಕೆ ಕೇಳ್ತಾ ಇದ್ದೀನಿ ಅಂತಂದರೆ, ನಿನ್ನ ಉದ್ಯಮದಲ್ಲಿ ನೀನು ಒಬ್ಬ ಹೋಗೋದಾದರೆ ನೀನು ಏನು ಮಾಡಿದ್ರೂ ನಡೆಯುತ್ತೆ. ನಿನ್ನ ಉದ್ಯಮದಲ್ಲಿ 1000 ಜನನ ಕರ್ಕೊಂಡು ಹೋಗ್ತಿದೆಯಾ ಅಂದಾಗ ನಿನ್ನ ಒಂದು ಹೆಜ್ಜೆನೂ ಕೂಡ ತುಂಬ ಪಾಯಿಂಟಬಲ್. ಅದಕ್ಕೊಂದು ಮಾತಿದೆಯಲ್ಲ, ಇಫ್ ಯು ಆರ್ ವಾಕಿಂಗ್ ಅಲೋನ್ ಯು ಕ್ಯಾನ್ ವಾಕ್ ಫಾಸ್ಟರ್, ಬಟ್ ಯು ಆರ್ ವಾಕಿಂಗ್ ವಿತ್ ಎ ಟೀಮ್ ಯು ವಿಲ್ ವಾಕ್ ಸ್ಲೋವರ್ ಬಟ್ ಯು ವಿಲ್ ವಾಕ್ ಫಾರ್ ಅ ಲಾಂಗ್. ದಟ್ಸ್ ಇಟ್, ಪರ್ಫೆಕ್ಟ್. ಇದು ಕರೆಕ್ಟಾಗಿ ಹೇಳಿದೆ. ಸೊ ಹೀಗಾಗಿ ಇದನ್ನು ನಿಮಗೇನಕ್ಕೆ ಕೇಳಿದೆ ಅಂತಂದರೆ, ಪ್ರಾಡಕ್ಟ್ನ ಸೆಲೆಕ್ಷನ್ ಏನಿದೆ ನಿನ್ನ ಉದ್ಯಮದಲ್ಲಿ ನಿನ್ನನ್ನು ತುಂಬ ದೃಢವಾಗಿ, ತುಂಬ ಲಾಂಗ್ ರನ್ಗೆ ನಿನ್ನನ್ನು ಹೋಗಬೇಕು, ನಾನೊಬ್ಬ ಯಶಸ್ವಿ ಉದ್ಯಮಿ ಆಗಬೇಕು ಅಂದರೆ ಪ್ರಾಡಕ್ಟ್ ಮೋಸ್ಟ್ ಇಂಪಾರ್ಟೆಂಟ್. 2ನೇ ವಿಚಾರ ಆಯಿತು. 3ನೇ ವಿಚಾರ, ದ ಮೋಸ್ಟ್ ಇಂಪಾರ್ಟೆಂಟ್ ಸಿಸ್ಟಮ್ ಏನು, ವ್ಯವಸ್ಥೆ ಏನು. ನಿನ್ನ ಈಗ ಆಯಿತು, ನಾನು ಉದ್ಯಮನ ಸೆಲೆಕ್ಟ್ ಮಾಡಿಕೊಂಡೆ. 2ನೇದು ಉತ್ಪನ್ನನ ಸೆಲೆಕ್ಟ್ ಮಾಡಿಕೊಂಡೆ, ಉತ್ಪನ್ನನೂ ಸೆಲೆಕ್ಟ್ ಆಯಿತು. 3ನೇದು ಯಾವ ವ್ಯವಸ್ಥೆ ಅಂತ ಬಂದಾಗ ಭಾಳ ನಮಗಿದು ತುಂಬ ಚಾಲೆಂಜಿಂಗ್ ಆಗಿತ್ತು.
ವ್ಯವಸ್ಥೆಗಳಲ್ಲಿ ಪ್ರೆಸೆಂಟ್ ಇರೋ ಸಿಚುವೇಶನ್ ಏನಿದೆ ತುಂಬ ಮಾನೋಪೊಲಿ ಇದೆ. ಮಾನೋಪೊಲಿ ಅಂತಂದರೆ ಹಣ ಇರ್ತಕ್ಕಂಥವ್ರು ಆಲ್ರೆಡಿ ಅವ್ರನ್ನ ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದಾರೆ. ಅವರು ಬಿಸ್ನೆಸ್ಸಲ್ಲಿ ನನ್ನ ಬಿಸ್ನೆಸ್ ಅಂತಲ್ಲ ಪರಮ ಅವರೇ, ಜಸ್ಟ್ ಯು ಥಿಂಕ್ ಅಬೌಟ್ ಯುವರ್ ಸ್ಟಾರ್ಟಿಂಗ್ ಎ ಬಿಸ್ಕೆಟ್. ನೀವು ಒಂದು ಬಿಸ್ಕೆಟ್ ಸ್ಟಾರ್ಟ್ ಮಾಡ್ತೀರಾ, ನಿಮ್ಮನ್ನು ವೆಲ್ಕಮ್ ಮಾಡಿ ಬಿಡೋಕೆ ಅಲ್ಲಿ ಯಾರು ಕೂತಿದ್ದಾರೆ? ಅಲ್ಲಿ ದೊಡ್ಡವರೇ ಬಂದು ಕೂತ್ಕೊಂಡಿದ್ದಾರಲ್ಲ, 1,000 ಕೋಟಿ 2,000 ಕೋಟಿ 3,000 ಕೋಟಿ ಇರೋರು ದೊಡ್ಡ ಪ್ಲೇಯರಲ್ಲಿ ಇದ್ದಾನೆ ಆ ವ್ಯವಸ್ಥೆನಲ್ಲಿ. ಆ ವ್ಯವಸ್ಥೆ ಮಾನೋಪೊಲಿ ಆಗಿದೆ. ಇದನ್ನು ಭಾಳ ಸೀರಿಯಸ್ ಆಗಿ ನಾನು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ ವ್ಯವಸ್ಥೆ ಒಳಗೆ ನನ್ನ ನಿಜವಾಗ್ಲೂ ಬೆಳೆಯೋಕ್ಕೆ ಬಿಡ್ತಾರೆ, ನನ್ನ ವಿಚಾರಗಳಿಗೆ ಅಲ್ಲಿ ಜೀವಂತ ಇದೆಯಾ? ನಾನು ಹೋಗ್ಬಿಟ್ಟು 1 ರೂಪಾಯಿಗೆ ಶಾಂಪು ಕೊಡ್ತೀನಿ, 50 ಪೈಸಕ್ಕೆ ಕೊಡ್ತೀನಿ, ಕೊನೆ ಪಕ್ಷ 25 ಪೈಸಕ್ಕೆ ಶಾಂಪು ಕೊಡ್ತೀನಿ ಅನ್ನೋರ ಮಧ್ಯದಲ್ಲಿ ನನ್ನ ಶಾಂಪೂನಲ್ಲಿ ಪ್ಯಾರಾಬಿನ್ ಇಲ್ಲ, ಸಲ್ಫೇಟ್ ಇಲ್ಲ, ಸಿಲಿಕಾನ್ ಇಲ್ಲ, ತೊಳೆದಾದ್ಮೇಲೆ ನೀರು ಕೂಡ ಗಿಡಕ್ಕೆ ಗೊಬ್ಬರ ಆಗುತ್ತೆ ಅಂತ ಹೇಳಕ್ಕೆ ಹೋದರೆ ನಾನು ಹುಚ್ಚ ಅಂತ ಅನ್ನಲ್ವ? ಅಲ್ಲಿ ದೇರ್ ಎ ವೆರಿ ಮೊನೊಪೊಲಿಕ್ ಸಿಚುವೇಶನಲ್ಲಿದೆ. ಆ ಪ್ರವಾಹದ ವಿರುದ್ಧ ಹೋಗಬೇಕು, ನನ್ನನ್ನು ನಾನು ಗುರುತಿಸ್ಕೋಬೇಕು. ಇಲ್ಲಿ ಬರೋದೇ ವ್ಯವಸ್ಥೆ. ಯಾವ ವ್ಯವಸ್ಥೆಯಲ್ಲಿ ನೀನು ಹೋಗ್ತೀಯಾ? ಆಲ್ರೆಡಿ ಇರೋ ವ್ಯವಸ್ಥೆ ಇಸ್ ಎ ಕಂಟಾಮಿನೇಟೆಡ್, ಹೈಲಿ ಕಂಟಾಮಿನೇಟೆಡ್. ಅಲ್ಲಿ ಪ್ರಾಮಾಣಿಕತೆ ಅನ್ನೋದು ಝೀರೋ ಆಗಿದೆ. ಪ್ರಾಮಾಣಿಕತೆ ಅನ್ನೋದು ಈಗ ನಿಮಗಿದ್ರು, ಪ್ರಾಮಾಣಿಕತೆ ಸಂಬಂಧಗಳಲ್ಲಿ ಶ್ರೇಷ್ಠವಾದದ್ದು. ಗಂಡ ಹೆಂಡತಿ ಮುಂದೆ, ಅಪ್ಪ ಮಕ್ಕಳ ಮುಂದೆ, ಸಂಸ್ಥೆಯಲ್ಲಿರ್ತಕ್ಕಂಥ ಜನರ ಮುಂದೆ. ಇದು ನಿಮಗೆ ತುಂಬ ಚೆನ್ನಾಗಿ ಗೊತ್ತು. ಪ್ರಾಮಾಣಿಕತೆ ಇಲ್ಲ ಅಂದರೆ ಯಾವ ಸಂಸ್ಥೆನೂ ಬೆಳೆಯಲ್ಲ, ಯಾವ ಮನೆಯೂ ಬೆಳೆಯಲ್ಲ. ಅಲ್ಲಿ ಸಿಸ್ಟಮಲ್ಲೇ ಪ್ರಾಮಾಣಿಕತೆ ಇಲ್ಲ. ಯಾಕೆ? ನೀನು ಮಾಡೋ ವಸ್ತು ಏನಿದೆಯೋ ಗೊತ್ತಿಲ್ಲ, ಅದ್ಭುತವಾಗಿ ಅಡ್ವರ್ಟೈಸ್ ಮಾಡು, ಅದು ಸೇಲ್ ಆಗುತ್ತೆ ಅನ್ನೋದು ಮೊದಲನೇ ಕಾನ್ಸೆಪ್ಟ್. ಅಲ್ಲಿ ಒಬ್ಬ C&F ಅಂತ ಇರ್ತಾನೆ, ಅವನಿಗೆ ಅದರದ್ದೇನೂ ಗೊತ್ತಿರಲ್ಲ, ಅದರದ್ದೇನು ಆ ಪ್ರಾಡಕ್ಟ್ದೇನು ಗೊತ್ತಿಲ್ಲ, ಅವನಿಗೆ ಜಸ್ಟ್ ಮೂವ್ ಆಗುತ್ತಾ ನೋಡ್ತಾನೆ, ಕೋಟಿಗಟ್ಟಲೆ ಬಂಡವಾಳ ಹಾಕ್ತಾನೆ. ಅವ್ನು ಬೇಕಾಗಿರೋದು ಮೂವ್ ಆಗೋಕ್ಕೆ ನಿನ್ನ ಹತ್ರ ವ್ಯವಸ್ಥೆ ಇದೆಯಾ ಅಂತ ಕೇಳ್ತಾನೆ. ಎಸ್, ಐ ಡನ್ ದ ವ್ಯವಸ್ಥೆ, ನಾನು ಬಂಡವಾಳ ಹಾಕ್ತೀನಿ ಅಂತಾನೆ. ಇನ್ನು ಅದಕ್ಕೆ ತಕ್ಕನಾಗಿರೋ ಹೋಲ್ಸೇಲರ್ಸು, ಅದಕ್ಕೆ ತಕ್ಕನಾಗಿರೋ ರೀಟೇಲರ್ಸು ಅಂಗಡಿನಲ್ಲಿ ಸೇಲ್ ಮಾಡ್ತಾರೆ. ಅವರಿಗೂ ಆ ಉತ್ಪನ್ನದ ಬಗ್ಗೆ ಸರಿಯಾದ ಮಾಹಿತಿ ಗೊತ್ತಿಲ್ಲ. ಸರ್, ದುಡ್ಡು ಬರುತ್ತೆ ಅಂತ ನಾನು ಮಾರ್ತಾಯಿದ್ದೀನಿ. ಒಂದು ನಿರ್ಜೀವವಾಗಿರ್ತಕ್ಕಂಥ ಒಂದು ವ್ಯವಸ್ಥೆನ ಅವರು ಸೃಷ್ಟಿಸ್ಕೊಬಿಟ್ರು. ಯಾರನ್ನೂ ಕ್ವಶನ್ನೇ ಮಾಡಲ್ಲ. ಅಲ್ಲಿ ರೀಟೇಲ್ ಅವನಿಗೂ ಗೊತ್ತಿಲ್ಲ ನನ್ನ ಭವಿಷ್ಯ ಎಷ್ಟು ದಿನ ನಡೆಯುತ್ತೆ ಅಂತ, ಹೋಲ್ಸೇಲ್ ಅವನಿಗೂ ಗೊತ್ತಿಲ್ಲ ನನ್ನ ಭವಿಷ್ಯ ಎಷ್ಟು ದಿನ ನಡೆಯುತ್ತೆ, ಏನಾಗುತ್ತೆ, ನಾನು ಯಾವ ಪ್ರಾಡಕ್ಟ್ನ ಮಾಡ್ತಾಯಿದ್ದೀನಿ, ನಾಳೆ ದಿನ ನನ್ನ ರ್ಯಾಪಿಡ್ ಗ್ರೋತ್ ಆಗಬೇಕು ಅಂತಂದರೆ ನನ್ನ ಹತ್ರ ಏನಾದ್ರು ವೈಜ್ಞಾನಿಕ ಹಿನ್ನೆಲೆ ಇರೋ ಉತ್ಪನ್ನಗಳು ಬೇಕು. ನಾನೇನಾದರೂ ಸ್ವಲ್ಪ ಕೈಕಾಲು ಅಲ್ಲಾಡ್ಸಂಗೆ ಏನಿಲ್ಲ. ಅಲ್ಲೆಲ್ಲರಿಗೂ ಎಲ್ಲ ಫಿಕ್ಸ್ ಮಾಡಿ, ನೋಡಯ್ಯ ಎಲ್ಲ ಆಟ ನಾವು ಆಡ್ತಾಯಿದ್ದೀವಿ. ಎಲ್ಲಿ? ಆಚೆಗಡೆ ವ್ಯವಸ್ಥೆನಲ್ಲಿ ನಾವು ಕುಣಿಸ್ತೀವಿ. ಯಾಕೆ? ತುಂಬ ಚೆನ್ನಾಗಿ ನಾವು ಈ ಮೀಡಿಯಾನ ಕವರ್ ಮಾಡ್ಕೊಂಡಿದ್ದೀವಿ, ಅಡ್ವರ್ಟೈಸ್ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ. ಸೊ ವಿ ಆರ್ ಎ ಮೊನೊಪೊಲಿಕ್. ಲೈಕ್ ನನ್ನ ಹತ್ರ 1,000 ಕೋಟಿ ಇದೆ, 2,000 ಕೋಟಿ ಇದೆ, ನಾನು ಕುಣಿಸ್ತೀನಿ. ಇಂಥ ಸಿಸ್ಟಮ್ ಮುಂದೆ ನಾನು ಈಜಬೇಕು ಪರಮ ಅವರೇ. ಬರ್ರಿ, ಈಗ ರಿಯಲ್ ಟಾಪಿಕ್, ಈಗ 3ನೇ ಪಾಯಿಂಟಿಂದ ಶುರುವಾಗುತ್ತೆ. ಸೊ ಒಂದು ದೊಡ್ಡ ತಿಮಿಂಗಲದ ಮುಂದೆ ಈಗ ಒಂದು ಸಣ್ಣ ಮೀನು ಭರತನಾಟ್ಯ ಆಡಬೇಕೀಗ, ತನ್ನ ಅಸ್ತಿತ್ವಕ್ಕೆ ಹೋರಾಡಬೇಕು. ಅದು ಎಲ್ಲಿ? ಕಾಳೆನಳ್ಳಿಲಿ ಉಟ್ಕೊಂಡಿರೋ ಸಣ್ಣ ಮೀನು. ಯಾವುದಾದ್ರೂ ನನಗಿಂತ 1 ಇಂಚ್ ಉದ್ದನೇ ಮೀನು ಬಂದರೂ ನುಂಗಾಕತ್ತೆ ನನ್ನನ್ನು. ಇವರನ್ನೆಲ್ಲ ತಪ್ಪಿಸಿ ಈಜಿ, ಎಸ್ ನಾನು ರೇಸಲ್ಲಿ ಇದ್ದೀನಿ ಅಂತ ಹೇಳಕ್ಕೆ ನನಗೆ 16 ವರ್ಷ ಆಯಿತು. ಆ್ಯಂಡ್ ಅದಕ್ಕೆ ಭಾಳ ತಾಳ್ಮೆಯಿಂದ ಇರಬೇಕು. ಅದನ್ನೇ ಸಿಸ್ಟಮ್, ವ್ಯವಸ್ಥೆ ಅಂತ ಕರೀತೀವಿ. ಯಾವ ವ್ಯವಸ್ಥೆನ ನೀನು ಸೃಷ್ಟಿಸ್ಕೊತಾ ಇದೀಯಾ? ಈ 16 ವರ್ಷ ನನಗೇನು ಅವಮಾನಗಳಾಗಿಲ್ವಾ? ತುಂಬ ಅವಮಾನಗಳಾಗಿದೆ. ಸ್ವಂತ ಕುಟುಂಬದವರು ಅವಮಾನ ಮಾಡಿದ್ದಾರೆ. ಎಲ್ಲರೂ ಅನುಮಾನ ಪಡ್ತಾರೆ. ನಿಮ್ಮ ವ್ಯವಸ್ಥೆಯಲ್ಲಿ ತುಂಬ ಜನ ಅನುಮಾನ ಪಡ್ತಾರೆ, ಅವಮಾನಿಸ್ತಾರೆ. ಏನೂ ಆಗಲ್ಲ, ನಿನ್ನ ಕೈಲಿ ಏನೂ ಆಗಲ್ಲ. ನಾನು ಹೇಳ್ತಾ ಇದ್ದೀನಲ್ವ, ಅದು ಆ ಟೈಮಲ್ಲಿ ನೀನು ತಡ್ಕೋಬೇಕು. ಒಂದು ಸಿಸ್ಟಮ್ ರೆಡಿ ಆಗ್ತಾ ಇದೆ. ಈ ಸಿಸ್ಟಮ್ ರೆಡಿ ಆಗೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಯಾಕೆ ಅಂತಂದರೆ, ಒಳ್ಳೆ ವಿಚಾರಗಳಿಗೆ ನೀನು ಕ್ವಿಕ್ ರಿಯಾಕ್ಷನ್ ಎಕ್ಸ್ಪೆಕ್ಟ್ ಮಾಡಬೇಡ. ಕ್ವಿಕ್ ರಿಯಾಕ್ಷನ್ ಬೇಕು ಅಂದರೆ ಯಾರಿಗಾರು ಕಪಾಳ ಕೊಡಿದ್ರೆ ಅವ್ನು ತಿಕ್ಸ್ ಮತ್ತೊಡಿತಾನೆ. ಇಸ್ ಎ ಕ್ವಿಕ್ ರಿಯಾಕ್ಷನ್. ನಾನು ನಿನ್ನನ್ನು ಮನಸಾರೆ ಗೆದ್ದು, ನಾನು ನಿನ್ನನ್ನು ಸೈ ಅನ್ನಿಸ್ಕೊಂಡು ಪರಮ್ ಅವ್ರ ಕೈಯಿಂದ ಗುರು ಗ್ರೇಟ್ ಅನ್ನಿಸ್ಕೋಬೇಕು ಅಂದರೆ ಒಂದು ದಿನನಾರು ಸ್ಪೆಂಡ್ ಮಾಡಬೇಕು. ಇದು ಸ್ಲೋ ಪ್ರೊಸೆಸ್. ಇಷ್ಟೇ. ಕ್ವಿಕ್ ರಿಯಾಕ್ಷನ್ ಬೇಕು ಅಂದರೆ ಕಪಾಳ ಕೊಡ್ಬಿಟ್ರೆ ನೀವು ತಿರ್ಗಿಸಿ ನನಗೆ ಕಪಾಳ ಕೊಡಿತೀರಿ. ಇಟ್ಸ್ ಎ ಕ್ವಿಕ್ ರಿಯಾಕ್ಷನ್. ದೆನ್ ಯು ನೀಡ್ ಎ ಗುಡ್ ರಿಯಾಕ್ಷನ್. ನೀನು ದಿನಗಟ್ಟಲೆ ನೀವು 1 ಗಂಟೆಗೆ ಬಂದ್ಬಿಟ್ಟು ಪರಮರೆ ನಾನು ಒಳ್ಳೆಯವನು ಅಂತ ಹೇಳಿ ಸರ್ ಅಂದರೆ ಹೆಂಗೆ ಹೇಳಿ? ನಾನೇ ಕೇಳಿ ಅಂತೀರ? ಟೈಮ್ ಬೇಕಪ್ಪ ನನಗೆ. ಸೊ ಇದನ್ನು ಉದ್ಯಮಿಗಳು ಅರ್ಥ ಮಾಡಿಕೊಂಡು ಅವತ್ತು ನಾನು ತೀರ್ಮಾನ ಮಾಡಿದೆ, ನಾನು ಹೋಗಿ ಯಾರ ಕೈಲೂ ಈ ಪ್ರಾಡಕ್ಟ್ಗಳನ್ನ ನಾನು ಕೊಡೋಕ್ಕಾಗಲ್ಲ. ಸಿಸ್ಟಮ್ ಅನ್ನೋದ್ರ ಬಗ್ಗೆ ಈಗ ಮಾತಾಡ್ತಾ ಇದ್ದೀನಿ. 3ನೇ ವಿಚಾರ, ಸಿಸ್ಟಮಲ್ಲಿ ತುಂಬ ನನಗೆ ಪ್ರಾಮಾಣಿಕವಾಗಿ ಬಂದಿದ್ದು, ಸಿಸ್ಟಮಲ್ಲೇ ನನಗೆ ತುಂಬ ಸಮಯವನ್ನು ತಗೊಳತ್ತೆ ಅನ್ನೋದು ಭಾಳ ಚೆನ್ನಾಗಿ ಗೊತ್ತಿತ್ತು. ಪ್ರಾಡಕ್ಟ್ ಅಷ್ಟೇ ಎಷ್ಟು ನಾವು ಪ್ರಾಡಕ್ಟಿಗೆ ಸಮಯವನ್ನು ಕೊಡ್ತೀವೋ, ಉದ್ಯಮಕ್ಕೆ ಆರಿಸ್ಕೊಳಕ್ಕೆ ಸಮಯವನ್ನು ಕೊಡ್ತೀವೋ, ಸಿಸ್ಟಮ್ ಅಷ್ಟೇ ತಗೊಳತ್ತೆ ಟೈಮ್. ಬಟ್ ಒಂದು ಸರಿ ಸೆಟ್ ಆದಮೇಲೆ ರಾಕೆಟ್ ಥರ ಅದು ಪರಮ ಅವ್ರೆ. ಆ್ಯಂಡ್ ನೀವೆಲ್ಲಿಂದ ಎಲ್ಲಿಗೆ ಹೋಗ್ತೀರಾ ಅಂತ ಡಿಸೈಡ್ ಮಾಡೋದೇ ನಿಮ್ಮ ಸಿಸ್ಟಮ್. ಸೊ ಅವತ್ತು ನನಗನ್ಸಿದ್ದು, ನನ್ನ ಈ ಕ್ವಾಲಿಟಿಯ ವಿಚಾರಗಳಿಗೆ ದ ಫಸ್ಟ್ ಥಿಂಗ್, ಇನ್ನು 10-20 ವರ್ಷ ಆದಮೇಲೆ ಜನ ಇನ್ನೂ ಕ್ವಾಲಿಟಿ ಹುಡುಕ್ತಾರೆ. ಆ್ಯಂಡ್ ಭಾರತ ಶ್ರೀಮಂತವಾಗ್ತಾ ಇದೆ. ನಾನು ಫಸ್ಟ್ ಮೋಟ್ರ್ ಸೈಕಲ್ ಓಡಿಸೋಕ್ಕೆ ಸ್ಟಾರ್ಟ್ ಮಾಡಿದಾಗ
ಇನ್ ದ ಟೈಮ್ ಆಫ್ ನಮ್ಮ ಕಾಲೇಜ್ಗೆ ಹೋಗೋ ಟೈಮಲ್ಲಿ 2004, ಪೆಟ್ರೋಲ್ 2005. ಇಲ್ಲ ಸರ್ 98ರಲ್ಲೇ ನಾನು ಮೋಟರ್ ಸೈಕಲ್ ಓಡಿಸ್ತಾ ಇದ್ವಿ ಅವಾಗ ಅರಸೀಕೆರೆಯಲ್ಲಿ. ಆ ಟೈಮಲ್ಲೇ ಪೆಟ್ರೋಲ್ ರೇಟ್ ಬಂದ್ಬಿಟ್ಟು 32 ರೂಪಾಯೋ 33 ರೂಪಾಯೋ ಇತ್ತು ಪೆಟ್ರೋಲ್ ರೇಟ್. ಭಾರತ ಶ್ರೀಮಂತ ಆಗ್ತಿದೆ ಅನ್ನೋದು ಕೆಲವು ಉದಾಹರಣೆಗಳು ಕೊಡ್ತೀನಿ. ಆ 32 ರೂಪಾಯಿನ ನಾವು ಪೆಟ್ರೋಲಿಗೆ ಕೊಡೋಕ್ಕೆ ಎಷ್ಟು ಕಷ್ಟಪಡ್ತಿದ್ವಿ, ತುಂಬ ಕಷ್ಟಪಡ್ತಾಯಿದ್ವಿ. ಆ್ಯಂಡ್ ಅವತ್ತೆಲ್ಲರೂ ಯೋಚನೆ ಮಾಡ್ತಿದ್ದಿದ್ದು ನನ್ನ ಬೈಕ್ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ. ಮೈಲೇಜ್ ಓರಿಯೆಂಟೆಡ್ ಕಂಟ್ರಿ ಅವಾಗ ನಮ್ಮ ದೇಶದಲ್ಲಿ. ಎಲ್ಲಿ ನೋಡಿದ್ರು ಅಡ್ವರ್ಟೈಸ್ ನೋಡಿದ್ರೆ ದಿಸ್ ಬೈಕ್ 80 ಕೊಡುತ್ತೆ, 70 ಕೊಡುತ್ತೆ, ಕೆಲವರು 100 ಕೊಡುತ್ತೆ ಅಂತ ಬಂದ್ಬಿಟ್ರು ಮೈಲೇಜ್. ಜನ ಇದೆ ದಟ್ ಅಡ್ವರ್ಟೈಸ್ಮೆಂಟ್ ಏನು ಮೈಲೇಜ್ ರಿಲೇಟೆಡ್ ಅಡ್ವರ್ಟೈಸ್ಮೆಂಟ್. ಇವತ್ತು ಪೆಟ್ರೋಲ್ ರೇಟ್ 100 ರೂಪಾಯಿ ಆಗಿದೆ. ಒಬ್ಬರು ಮೈಲೇಜ್ ಬಗ್ಗೆ ಮಾತಾಡಲ್ಲ, ಯಾಕೆಂದ್ರೆ ಮೈಲೇಜ್ ಬಗ್ಗೆ ಮಾತಾಡೋದು ಇವತ್ತು ಕೀಳು ಅನ್ನಂಗೆ ಆಗ್ಬಿಟ್ಟಿದೆ ಅದು. ಇವತ್ತು ಬೈಕ್ ಅಂದರೆ ABS ಇದೆ, ಟ್ಯಾಕ್ಟ್ರ್ ಟೈರ್ ಥರ ಟೈರ್ ಇದೆ, ಇಷ್ಟು ದಪ್ಪ ಇದೆ, ಅದು 12 ಬರುತ್ತೆ, ಸಿ ಸಿ ಇಷ್ಟಿದೆ, ಪವರ್ ಇದೆ. ದಿಸ್ ಈಸ್ ದ ಟ್ರೆಂಡ್ ಇವಾಗ. ಅಂದರೆ ಇದರ ಅರ್ಥ ಏನು, ನಮ್ಮ ಜನಕ್ಕೆ ಮೈಲೇಜ್ ಮ್ಯಾಟ್ರ್ ಅಲ್ಲ. ಪೆಟ್ರೋಲ್ 3 ವರ್ಷ ಜಾಸ್ತಿ ಆಯಿತು, 300% ಜಾಸ್ತಿ ಆಯಿತು. ಇದು ಮ್ಯಾಟ್ರ್ ಅಲ್ಲ ನಮಗೆ. ನಮಗೀಗ ಅಂದರೆ ಭಾರತ ಬದಲಾಗ್ತಾ ಇದೆ. ಇನ್ನು 10 ವರ್ಷಕ್ಕೆ ಇನ್ನೂ ಬದಲಾಗುತ್ತೆ. ತುಂಬ ಶ್ರೀಮಂತರಾಗ್ತೀವಿ ನಾವು. ಈ ತುಂಬ ಶ್ರೀಮಂತರಾದಂಥ ಸಮಯದಲ್ಲಿ ಪ್ರಾಡಕ್ಟ್ ಫಿಲಾಸಫಿನ ಸ್ಟ್ರಾಂಗ್ ಆಗಿದ್ದ ಕಂಪ್ನಿಗೆ ಜನ ಸೆಲೆಕ್ಟ್ ಮಾಡ್ಕೋತಾರೆ. ಅವತ್ತು ನೀನು ಹಿಂಗಿದೆಯಾ, ನೀನು ಕಷ್ಟಪಡ್ತಿದ್ಯಾ, ನೀನು ಹಿಂಗೆಲ್ಲ ಇದೆಯಾ, ಇದನ್ನು ಯಾರೂ ಕೇಳೋಕ್ಕೆ ರೆಡಿ ಇಲ್ಲ. ಸೊ ಇದನ್ನು ನನ್ನ ಯಾವುದೇ ವಿಚಾರಕ್ಕೆ ಧಕ್ಕೆ ಬರದಂಗೆ ನನ್ನ ಪ್ರಾಡಕ್ಟ್ನ ನಾನು ಯಾವ ವ್ಯವಸ್ಥೆಯಲ್ಲಿ ತಗೊಂಡು ಹೋಗ್ಬೇಕು. ಯಾಕೆ ನನ್ನ ಜೊತೆ ಜನ ಇದ್ದಾರೆ, ಜನ ಸೇರ್ಕೋತಾ ಇದ್ದಾರೆ, ಬರ್ತಾ ಇದ್ದಾರೆ ನನ್ನ ವ್ಯವಸ್ಥೆಗೆ. ಗುರು ಸರ್ ಇಷ್ಟು ಕೆಲಸ ಮಾಡೋದ್ರೊಳಗೆ ನಮ್ಮ ಜೀವನ ಕಳೆದೋಗ್ಬಿಡುತ್ತೆ. ಈಗ ಎಕ್ಸಾಂಪಲ್, ನನ್ನ ಒತ್ತಡದಲ್ಲಿ ನಂದಿದು ಸೃಷ್ಟಿ ಆಯಿತು. ಡಾರ್ವಿನ್ ಒಂದು ಕಡೆ ಹೇಳ್ತಾರೆ ಏನಂತ ಅಂತಂದರೆ, ಅವ್ರದ್ದು ಬುಕ್ಕಲ್ಲಿ ಒಂದು ಕಡೆ ಓದಬೇಕಾದ್ರೆ ದ ವಯಾಜ್ ಆಫ್ ಬಿಗಿನಿಂಗ್ನಲ್ಲಿ ಒಂದು ಮಾತು ಹೇಳ್ತಾರೆ. ಹೇಗೆ ಒಂದು ಝೀಬ್ರಾ ಜಿರಾಫೆ ಆಗಿ ಬದಲಾಗಿರ್ಬೋದು ಅನ್ನೋ ಒಂದು ಊಹೆನ ಪಡ್ತಾರೆ ಅವರು. ಒಂದು ದ್ವೀಪದಲ್ಲಿ ಎಲ್ಲ ಝೀಬ್ರಾಗಳು ಸೇರ್ಕೋತವೆ. ಎಲ್ಲ ಝೀಬ್ರಾಗಳು ಸೇರ್ಕೊಬಿಟ್ಟು ಏನು ಮಾಡ್ತವೆ, ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಸೊಪ್ಪು ಒಂದು ಏರಿಯಾದಲ್ಲಿ ಖಾಲಿ ಆಗುತ್ತೆ. ಖಾಲಿ ಆದಮೇಲೆ ತುಂಬ ಪುಟ್ಟ ದ್ವೀಪ ಆಗಿರೋದ್ರಿಂದ ಅವ್ರ ಅಸಂಪ್ಷನ್ ಪ್ರಾಣಿಗಳಲ್ಲಿ ಹೆಂಗೆ ಒತ್ತಡ ಸೃಷ್ಟಿಸ್ತು ಅನ್ನೋದಕ್ಕೆ, ಅಂದರೆ ಒಂದು ಝೀಬ್ರಾ ಹೇಗೆ ಜಿರಾಫೆ ಆಯಿತು, ಜಿರಾಫೆ ಆಗಿರುವ ಅಸಂಪ್ಷನ್. ಸೊ ಗಿಡ ಖಾಲಿ ಆಗುತ್ತೆ, ಸೊಪ್ಪು ಖಾಲಿ ಆಗುತ್ತೆ. ಸೊ ಆನಂತರ ಅದು ಬದುಕಲೇಬೇಕು ಅಂತಂದಾಗ ಇನ್ನೊಂದು ಸ್ವಲ್ಪ ಹೈಟಲ್ಲಿರೋ ಸೊಪ್ಪು ತಿನ್ನಬೇಕಾಗುತ್ತೆ, ಕುತ್ತಿಗೆನ ಹಿಂಗೆ ಹೈಟ್ ಮಾಡುತ್ತೆ. ಆ ಲೆವೆಲಲ್ಲೂ ಖಾಲಿ ಆಗುತ್ತೆ. ಮತ್ತದು ಬದುಕಲೇಬೇಕು ಅಂದಾಗ ಮತ್ತೆ ಕುತ್ತಿಗೆನ ಹೈಟ್ ಮಾಡುತ್ತೆ, ಮತ್ತೆ ಕುತ್ತಿಗೆನ ಹೈಟ್ ಮಾಡುತ್ತೆ, ಮತ್ತೆ ಕುತ್ತಿಗೆನ ಹೈಟ್ ಮಾಡುತ್ತೆ. ಮುಂದ್ಗಡೆ ಕಾಲನ್ನ ಹಿಂಗೆ ಚಾಚಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಎಂಟೈರ್ ಒಂದು 100, 200, 300 ವರ್ಷ ಅದೇ ಒತ್ತಡದಲ್ಲಿ ಬದುಕ್ತಂತಹ ಒಂದು ಪ್ರಾಣಿ ಸಂಕುಲ ಅದರ ದೇಹದಲ್ಲಿ ಸೇಮ್ ಹಾರ್ಮೋನ್ ಪ್ರೊಡ್ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಏನಂತಂದರೆ ನನ್ನ ಕುತ್ತಿಗೆ ಬೆಳಿಬೇಕು. ಲಕ್ಷಾಂತರ ವರ್ಷದ ಈ ಪ್ರಯಾಣದಲ್ಲಿ ಒಂದು ಝೀಬ್ರಾ ಜಿರಾಫೆಯಾಗಿ ಬದಲಾಯಿತು ಅಂತ ಅವನು ಆ ಕಡೆ ಒಂದು ಒತ್ತಡ ಹೆಂಗೆ ಸೃಷ್ಟಿ ಆದರೆ ಒಂದು ಪ್ರಾಣಿ ಹೆಂಗೆ ಕ್ರಿಯೇಟ್ ಆಗುತ್ತೆ ಅಂತ ಅದ್ಭುತವಾಗಿ ಹೇಳ್ತಾನೆ ಅವನ ಎಕ್ಸ್ಪ್ಲನೇಷನ್. ಚೆನ್ನಾಗಿದೆ, ತುಂಬ ಪ್ರೂವಬಲ್ ಆಗಿದೆ ಅದು, ವೈಜ್ಞಾನಿಕವಾಗಿ ಅನಿಸುತ್ತೆ. ಸೊ ನನ್ನ ಒತ್ತಡ, ನನ್ನಲ್ಲಿ ನಮ್ಮ ಮನೆಯವರು ಸೃಷ್ಟಿಸಿದಂಥ ಆ ಒಂದು ಪರಿಸರ, ಲೈಕ್ ನಮ್ಮ ತಂದೆ ಎಷ್ಟು ಚಾಲೆಂಜಿಂಗ್ ಅಂತಂದರೆ ತುಂಬ ಸಣ್ಣ ವಯಸ್ಸಲ್ಲೇ ಎಲ್ಲ ಜವಾಬ್ದಾರಿ ಕೊಡೋರು. ಹೋಗಿ ಅಲ್ಲಿಗೆ ನೀರು ಬಿಡು, ಇಲ್ಲಿಗೆ ನೀರು ಬಿಡು, ಈ ಎಲ್ಲ ಒತ್ತಡಗಳು ನನಗೆ ಸೃಷ್ಟಿಯಾಯಿತು. ಈಗ ಸೃಷ್ಟಿಯಾಗಿ ನನ್ನ ತಲೆಯಲ್ಲಿ ಏನೋ ಸ್ವಲ್ಪ ತಲೆ ಓಡ್ತಾ ಇದೆ, ಹಿಂಗಿಂಗೆ. ಕೆಲವ್ರು ಏನು ಮಾಡ್ತಾರೆ, ಗುರು ಸರ್ ನಾವು ನಿಮ್ಮ ಜೊತೆ ಸೇರ್ಕೋತೀವಿ, ನಾವು ನಿಮ್ಮ ಜೊತೆ ಸೇರ್ಕೊಂಡು ಈ ಉದ್ಯಮದಲ್ಲಿ ಯಶಸ್ವಿ ಆಗ್ತೀವಿ, ನಾನು ಬನ್ನಿ ಅಂತ ಕರಿಬೇಕಾದ್ರೆ ಈಗ ಅವ್ರ ಯಶಸ್ಸು ಈಗ ನನ್ನ ಮೇಲೆ ನಿಂತಿರುತ್ತೆ. ಈಗ ಸೊ ಈ ಹಂತದಲ್ಲಿ ನನಗೆ ಸಿಸ್ಟಮ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಸಿಸ್ಟಮ್ ನನ್ನ ಬ್ಲ್ಯಾಕ್ ಮೇಲ್ ಮಾಡಬಾರ್ದು, ನನ್ನ ಸಿಸ್ಟಮ್ ನನ್ನ ಕಂಟ್ರೋಲ್ ಮಾಡಬಾರ್ದು, ನನ್ನ ಸಿಸ್ಟಮ್ ನನ್ನ ಯಾವತ್ತೂ ಕೂಡ ಹಿಂದಕ್ಕೆ ಕರಿಬಾರ್ದು. ಸರ್ ನಿಮ್ಮ ಮಾರ್ಕೆಟ್ ಹೋಗ್ತಿಲ್ಲ, ನಿಮ್ಮ ಪ್ರಾಡಕ್ಟಿಗೆ ಇಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಿಲ್ಲ. ಇದೆಲ್ಲ ಪ್ರಶ್ನೆಗಳಿಗೆ ಸುಮಾರು 12 ವರ್ಷ ಡೀಪಾಗಿ ಫೀಲ್ಡ್ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಪರಮ್ ಅವರೇ. ಡೀಪಾಗಿ ಅಂತಂದರೆ ಹಲವಾರು ಜನ ಇದರಲ್ಲಿ ಸ್ನೇಹಿತರು ಸಿಗ್ತಾ ಬಂದರು, ಹಲವಾರು ಜನ ಕರಿಯೋರು. ಈಗ ಎಕ್ಸಾಂಪಲ್ ಒಬ್ಬರು ಯೋಗ ಶಿಕ್ಷಕರಿದ್ದರು, ಚೇತನ್ ಗುರೂಜಿ ಅಂತ. ಅವರು ಒಂದು ಯೋಗ ಶಿಬಿರಕ್ಕೆ ಕರಿಯೋರು. ಅಲ್ಲಿ 10 ಜನ ಇದ್ರೂ ಅವ್ರದ್ದು ಶಿಬಿರ ಹೆಂಗಿರ್ತಿತ್ತು ಅಂದರೆ ಬೆಳಗ್ಗೆ 5 ಗಂಟೆಗೆ ಇರ್ತಿತ್ತು. ನಾನು 3 ಗಂಟೆಗೆ ಎದ್ದೇಳಬೇಕು. 3 ಗಂಟೆಗೆ ಎದ್ದು ಇಲ್ಲಿಂದ ಆ ಜಾಗಕ್ಕೆ ಹೋಗಬೇಕು. ಆ ಕೊರೆಯೋ ಚಳಿನಲ್ಲಿ ಅವರು 5 ಗಂಟೆಯಿಂದ ಶಿಬಿರ ಮಾಡಿದ್ಮೇಲೆ ಒಂದು ಲಾಸ್ಟಿಗೆ ಒಂದು ಹಾಫ್ ಆನ್ ಅವರ್ ಮಾತಾಡಿ, ನಿಮ್ಮ ವಿಚಾರನ ಮಾತಾಡಿ. ಈ ಥರ ಇಲ್ಲಿವರೆಗೂ ಎಲ್ಲ ಕರ್ನಾಟಕದಲ್ಲಿ ಸುಮಾರು ಒಂದು 3600 ಚಿಲ್ಲರೆ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದೆ. ಅಂದರೆ ನಾನು ಈ ಥರ ಮಾಡ್ತಾಯಿದ್ದೀನಿ. ನೀನು ಮಾಡೋದನ್ನ ನೀನು ಹೆಮ್ಮೆಯಿಂದ ಹೇಳ್ಕೋಬೇಕು ಫಸ್ಟ್.
ಅದ್ರ ಬಗ್ಗೆ ನಮಗೆ ಒಂದು ಗೌರವ ಇರಬೇಕು. ಇಲ್ಲ ಅಂದರೆ 3 ಗಂಟೆಗೆ ಎದ್ದೋಗ್ಬೇಕಲ್ಲ ನಾನು. ಆ ಗೌರವ ನಿನ್ನನ್ನು ಎಬ್ಬರಿಸ್ಬೇಕು. ನಾನು ಸಿಸ್ಟಮ್ ಕಟ್ತಾ ಇದ್ದೀನಿ, ನಾನು ವ್ಯಾಪಾರ ಮಾಡ್ತಾ ಇಲ್ಲ. ವ್ಯಾಪಾರಕ್ಕೂ ಸಿಸ್ಟಮ್ಗೂ ವ್ಯತ್ಯಾಸ ಇದೆ, ಅರ್ಥ ಆಯಿತು. ಒಳ್ಳೆ ಉದ್ಯಮ ಸೆಲೆಕ್ಟ್ ಮಾಡಿಕೊಂಡೆ, ಒಳ್ಳೆ ಉತ್ಪನ್ನ ಸೆಲೆಕ್ಟ್ ಮಾಡಿಕೊಂಡೆ. 3ನೇದೇನು ಸಿಸ್ಟಮ್ ಮಾತಾಡ್ತಾ ಇದ್ದೀವಿ. ಈ ಸಿಸ್ಟಮಲ್ಲಿ ನೀನು ಸಿಸ್ಟಮ್ ಬಿಲ್ಡ್ ಮಾಡಬೇಕು ಅಂದರೆ ಇಲ್ಲಿ ಹಾರ್ಡ್ ವರ್ಕ್ಕಿಂತ ಬೇರೆದಿನ್ನೇನು ಇಲ್ಲ. ನಾನು ಸ್ಮಾರ್ಟಾಗಿ ಮಾಡ್ತೀನಿ, ಆನ್ಲೈನ್ಗೆ ಹೋಗ್ತೀನಿ, ಆನ್ಲೈನಲ್ಲಿ 10 ನಿಮಿಷಕ್ಕೆ. ಎಕ್ಸಾಂಪಲ್, ನಾವಿವತ್ತು ಅಮೆಝಾನಲ್ಲೂ ಫ್ಲಿಪ್ಕಾರ್ಟಲ್ಲೂ ನಾವಿಲ್ಲ. ಆ ಟೈಮಲ್ಲಿ ಇಲ್ಲ, ನಾವು ಇವತ್ತು ಇರಲ್ಲ, ಮುಂದಕ್ಕೂ ಕೊಡಲ್ಲ. ನಾವು ಯಾವುದು ನಮ್ಮ ಉತ್ಪನ್ನಗಳನ್ನ ಕಾಮರ್ಸ್ ಪ್ಲಾಟ್ಫಾರ್ಮಲ್ಲಿ ನಾವು ಸೇಲ್ ಮಾಡಲ್ಲ. ಆದರೆ ಇಡೀ ಕರ್ನಾಟಕದಾದ್ಯಂತ ಪ್ರೆಸೆನ್ಸ್ ಇದೆ, ಎಲ್ಲ ಕಡೆ ತುಂಬ ಚೆನ್ನಾಗಿ ಹೋಗ್ತಿದ್ದೀವಿ. ನಂಬರ್ಸಲ್ಲಿ ನೀವು ಕಂಪ್ಯಾರಿಸನ್ಗೆ ಹೋದರೆ ತುಂಬ ನಂಬರ್ 1ಅಲ್ಲಿದ್ದೀವಿ ನಾವು. ಸೊ ಪ್ರಶ್ನೆ ಬಂದಿದ್ದು ಅಗೈನ್ ಅಲ್ಲಿ ಮತ್ತೆ ಯಾರೋ ನಮ್ಮನ್ನು ಕಂಟ್ರೋಲ್ ಮಾಡ್ತಾರೆ. ಎಕ್ಸಾಂಪಲ್ ಸಿಂಪಲ್ ಓಪನಾಗಿ ನಾನು ಹೇಳ್ತೀನಿ, ಇಲ್ಲಿ ಒಂದು ಪ್ರಾಡಕ್ಟ್ ನಾನಲ್ಲಿ ಪ್ಲೇಸ್ ಮಾಡಿದ್ದೀನಿ ಅಂತಂದಾಗ ಆ ಪ್ರಾಡಕ್ಟಿಗೆ ರೇಟಿಂಗ್ಸ್ ಬರಬೇಕು ಅಂದಾಗ ನಾನು ಆ ಸಂಸ್ಥೆ ಜೊತೆ ಏನೋ ಒಂದು ವ್ಯವಸ್ಥೆ ಮಾಡಬೇಕಾಗತ್ತೆ, ಡೀಲ್ ಮಾಡ್ಕೋಬೇಕಾಗತ್ತೆ. ಜಾಸ್ತಿ ರೇಟಿಂಗ್ಸ್ ಬರಬೇಕು, ಅದು ಬರಬೇಕು, ಇದು ಬರಬೇಕು, ಜಾಸ್ತಿ ಡಿಸ್ಕೌಂಟ್ ಕೊಡಬೇಕು. ಅಗೇನ್ ದಿಸ್ ಈಸ್ ಅ ಮಾನೋಪೋಲಿ. ಡಿಸ್ಕೌಂಟ್ ಅನ್ನೋದನ್ನೇ ನಮ್ಮ ಜನಗಳನ್ನ ಏನು ಮಾಡುತ್ತೆ, ಮಾನೋಪೋಲಿ ಮಾಡುತ್ತೆ. ನಮ್ಮ ಸಂಸ್ಥೆಯಲ್ಲಿ ಡಿಸ್ಕೌಂಟ್ ಅನ್ನೋ ಪದನೇ ಇಲ್ಲ. ಡಿಸ್ಕೌಂಟ್ ಇಡ್ತಿದೆಯಾ ಅಂದರೆ ನೀನು ತುಂಬ ದೊಡ್ಡ ಕಿಲಾಡಿ ಅಂತ. ಯಾಕೆ ಅಂತಂದರೆ, ಈಗ ಎಕ್ಸಾಂಪಲ್, ನಾವೊಂದು ಸೋಪ್ಗೆ ಬೆಸ್ಟ್ ಪ್ರೈಸ್ ಇಟ್ವಿ. ಮಾರ್ಕೆಟಲ್ಲಿ ಈ ಸೋಪ್ಗೆ ಎಷ್ಟು ಇಡ್ಬೋದು ಅಂತ ಕೇಳಿದಾಗ 250ವರೆಗೂ ಇಡ್ಬೋದು, 250 ರೂಪಾಯಿವರೆಗೂ ನಿಮ್ಮ ಸೋಪ್ ಇಡ್ಬೋದು. ಇಟ್ಟೇನು ಮಾಡೋಣ ಸರ್, ಇದು 50% ಡಿಸ್ಕೌಂಟ್ ಅಂತ ಕೊಡಿ. ಆವಾಗ ಜನ 250 ರೂಪಾಯಿನ ಸೋಪ್ನ ನಾನು 125 ರೂಪಾಯಿಗೆ ಬೆಳೆಸ್ತಾ ಇದ್ದೀನಿ ಅಂತ ಖುಷಿಪಟ್ಟು. ನಾವು ಹಂಗಲ್ಲ, 99 ರೂಪಾಯಿನ ಇಡ್ತೀವಿ, 1 ರೂಪಾಯಿನೂ ಡಿಸ್ಕೌಂಟ್ ಕೊಡಲ್ಲ. ಇದು ನಮ್ಮ ವಿಚಾರಕ್ಕೆ ಡಿಸ್ಕೌಂಟ್ ಅನ್ನೋದೇ ನಿನ್ನ ಮೆಂಟಾಲಿಟಿನ ಡೌನ್ ಮಾಡೋದು ಒಂದು ಪ್ರೋಗ್ರಾಮ್. ಕೊಡಬಾರ್ದು. ಇದು ನಾವು ಸ್ಟ್ರಾಂಗಾಗಿ ನಮ್ಮ ಕಂಪನಿಯ 5th ಬರುತ್ತೆ. ಏನಿವತ್ತು ಯಶಸ್ವಿ ಉದ್ಯಮಿ 5 ಸೂತ್ರಗಳಿದ್ದಾವೋ ಅದರಲ್ಲಿ 5ನೇ ಸೂತ್ರನೇ ಪಾಲಿಸೀಸ್ ಅಂತ ಬರುತ್ತೆ. ನಿಯಮಗಳೇನು ನಮ್ಮ ಕಂಪ್ನಿನಲ್ಲಿ, ಅದರಲ್ಲಿ ನಮ್ಮದು ಡಿಸ್ಕೌಂಟ್ ಇರಲ್ಲ. ನೋ ಡಿಸ್ಕೌಂಟ್. ವಿ ಆರ್ ಡೀಲಿಂಗ್ ವಿತ್ MRP, ದಟ್ಸ್ ಇಟ್. ವೈ? ಬಿಕಾಸ್ ಯಾಕೆ ಅಂತಂದರೆ ಡಿಸ್ಕೌಂಟ್ ಅನ್ನೋದು ಮನುಷ್ಯರನ್ನ ವೀಕ್ನೆಸ್ ಮೇಲೆ ನೀನು ಮಾಡ್ತಿದ್ದೀಯ ಅಂದಾಗ ಮುಂದೆ ಜನಕ್ಕೆ 100% ಗೊತ್ತಾಗುತ್ತೆ ಡಿಸ್ಕೌಂಟ್ ಇದೆ ಅಂದರೆ ಏನೋ ಮೋಸ ಅಂತ. ಅದು ಇವತ್ತೆಲ್ಲ ನಾಳೆ ಎಕ್ಸ್ಪೋಸ್ ಆಗುತ್ತೆ. ಅದನ್ನು ಮಾಡಲೇಬೇಡ. ಡಿಸ್ಕೌಂಟೇ ಇಲ್ಲ ಅಂತಂದರೆ ಇವ್ರು ತುಂಬ ಜಿನ್ಯೂನ್ ಅನ್ನೋದು ಒಂದು ದಿನ ಬರುತ್ತೆ, ಅವತ್ತಿಗೆ ನಾವು ಕಾಯ್ತಾ ಇದ್ದೀವಿ. ಸೊ ಈ ಕಂಪ್ನಿಯವರು ಡಿಸ್ಕೌಂಟ್ ಕೊಡಲ್ಲ. ಸೊ ಈ ಥರ ಆಗುತ್ತೆ ಅಂತ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ ಮೇಲೆ ಗೊತ್ತಾದಾಗ ನನಗನ್ನಿಸ್ತು ನಂದು ಓನ್ ಸಿಸ್ಟಮ್ ನನಗೆ ಬೇಕು. ಆ ಓನ್ ಸಿಸ್ಟಮ್ನ ನಾನು ಬಿಲ್ಡ್ ಮಾಡಬೇಕು ಅಂತಂದಾಗ ಬೇರೆ ಅಡ್ಮಿನಿಸ್ಟ್ರೇಟಿವಲ್ಲಿ ಹೇಗಿರುತ್ತೋ ಅಲ್ಲೊಂದು ದೊಡ್ಡ ವ್ಯವಸ್ಥೆ, ಅದ್ರ ಕೆಳಗೆ ಒಂದು ಸ್ವಲ್ಪ ಸಣ್ಣ ವ್ಯವಸ್ಥೆ, ಅದ್ರ ಕೆಳಗೆ ಸಣ್ಣ ವ್ಯವಸ್ಥೆ, ಹಗಲವಾಗಿ ವಿಶಾಲವಾಗಿ, ಹೇಗೆ ರಾಜಕೀಯದಲ್ಲಿ, ಶಿಕ್ಷಣದಲ್ಲಿ, ಪ್ರತಿಯೊಂದು ಕ್ಷೇತ್ರದಲ್ಲೂ ಒಂದು ಅಡ್ಮಿನಿಸ್ಟ್ರೇಟಿವ್ ವ್ಯವಸ್ಥೆ ಇದೆಯೋ ಆ ಥರ ನಮ್ಮ ಸಂಸ್ಥೆಯ ಒಂದು ಸ್ವಂತ ವ್ಯವಸ್ಥೆನ ನಾವು ಮಾಡ್ಕೊಂಡ್ವಿ ಈ 16 ವರ್ಷದಲ್ಲಿ. ಪರಮವ್ರೆ, ಒಂದು ಸಿಸ್ಟಮ್. ನಮ್ಮ ಸಿಸ್ಟಮಲ್ಲಿ ಎಕ್ಸ್ಕ್ಲೂಸಿವ್ ನಮ್ಮ ಕಂಪನಿಯ C&Fs ಇರ್ತಾರೆ, ಎಕ್ಸ್ಕ್ಲೂಸಿವ್ ನಮ್ಮ ಕಂಪನಿಯ ಹೋಲ್ಸೇಲರ್ಸ್ ಇರ್ತಾರೆ. ನಮ್ಮದನ್ನು ಬಿಟ್ಟು ಇನ್ನೇನೂ ಮಾಡಲ್ಲ ಅವರು. ಎಕ್ಸ್ಕ್ಲೂಸಿವ್ ನಮ್ಮ ಕಂಪನಿಯ ಮಾಸ್ಟರ್ ಡಿಸ್ಟ್ರಿಬ್ಯೂಟರ್ಸ್ ಇರ್ತಾರೆ, ಏರಿಯಾ ಡೆವಲಪ್ಮೆಂಟ್ ಆಫೀಸರ್ಸ್ ಇರ್ತಾರೆ, ಸ್ವದೇಶಿ ದಿಶಾ ಕೋರ್ ಕಮಿಟಿ ಮೆಂಬರ್ಸ್ ಇರ್ತಾರೆ, ಎಲ್ಲ ಇದ್ದಾರೆ ಇಲ್ಲಿ, ಎಕ್ಸ್ಕ್ಲೂಸಿವ್ ಇದ್ದಾರೆ. ಸೊ ಅದಕ್ಕೆ ಯಾವಾಗ ನನ್ನನ್ನು ನಾನು ಇನ್ವೆಸ್ಟ್ ಮಾಡ್ಕೊಂಡು ನನ್ನ ಟೈಮ್ನ, ಅಂದರೆ ನಾನು ಸೇಲ್ಸ್ ಮಾಡ್ತಾ ಇರಲಿಲ್ಲ, ಇಲ್ಲೂ ಲಾಭ ನಷ್ಟದ್ದು ತರಬಾರ್ದು ಪರಮವ್ರೆ. ಅಗೈನ್ ನೀವು ಈ ಸಿಸ್ಟಮ್ನ ಬಿಲ್ಡ್ ಮಾಡಬೇಕು. ಯಾಕೆ ಸಿಸ್ಟಮ್ ಬಿಲ್ಡ್ ಮಾಡಬೇಕು? ಮೊದಲನೇ ವಿಚಾರ, ನನ್ನ ಬಿಸ್ನೆಸ್ನ ಈ ಸಿಸ್ಟಮ್ಗಳೇ ನಿನ್ನ ಮಾರ್ಕೆಟ್ನ ಫುಲ್ಲ ತಪ್ಪನ್ನಿಸ್ತು. ಈಗ ನಾನು ಕಾಂಪಿಟೇಟಿವ್ ಜಗತ್ತಿಗೆ ಹೋಗ್ತೀನಿ ಅಂತ ಇಟ್ಕೊಳ್ಳಿ. ನಿನ್ನ ಮನಸ್ಸಲ್ಲಿ ಒಳ್ಳೇದಿದೆ ಪರಮವ್ರೆ, ದೇಶ ಪ್ರೇಮ ಇದೆ, ದೇಶ ತುಂಬಿದೆ ನಿಮಗೆ, ನನ್ನ ಜನ ಒಳ್ಳೆ ಪ್ರಾಡಕ್ಟ್ ತಿನ್ನಬೇಕು, ಕೆಟ್ಟದ್ದೆಲ್ಲ ಮಾಡಬಾರ್ದು. ಬಟ್ ಆ ಸಿಸ್ಟಮೇ ನೀನು ಕೆಟ್ಟದ್ದು ಮಾಡಿದ್ರೆ ಮಾತ್ರ ಅಲ್ಲಿ ಉಳ್ಕೊಳಕ್ಕಾಗೋದು ಅಂತ ಹೇಳುತ್ತೆ. ಎಕ್ಸಾಂಪಲ್, ನಿನ್ನ ಪ್ರಾಡಕ್ಟ್ ಈಸ್ ನೀಡ್ ಮಚ್ ಮೋರ್ ಅಡ್ವರ್ಟೈಸ್ಮೆಂಟ್ ಅಂತ ಹೇಳುತ್ತೆ. ಅವ್ನು ತುಂಬ ಅಡ್ವರ್ಟೈಸ್ಮೆಂಟ್ ಕೊಡಬೇಕು ಅಂತ ಅಂದಾಗ ಪ್ರಾಡಕ್ಟ್ ಕ್ವಾಲಿಟಿ ಕೊಡೋಕ್ಕಾಗಲ್ಲ. ಎಗೈನ್ ಬೇರೆಯವನಲ್ಲಿ 20 ರೂಪಾಯಿ ಕೊಡ್ತಾ ಇದ್ದಾನೆ, ನೀನು 19 ರೂಪಾಯಿ ಕೊಟ್ಟರೆ ನೀನು ಜನ ಮೂವ್ ಆಗುತ್ತೆ ಅಂತಂದಾಗ ಕ್ವಾಲಿಟಿ ಹೆಂಗೆ, ಇವನ್ನೆಲ್ಲ ಫುಲ್ ಹೋಯ್ತಲ್ಲಿ. ನಿಮಗೆ ಅರ್ಥ ಆಗ್ತಿದೆಯಾ? ಈ ಕಾರ್ಯಕ್ರಮದ ಮುಖಾಂತರ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಸಿಸ್ಟಮ್ ಆಲ್ರೆಡಿ ಅಲ್ಲಿ ಮಾನೋಪೋಲಿಕ್ ಆಗಿದೆ ಅದು, ಮತ್ತು ಅದನ್ನು ಕರೆಕ್ಟ್ ಆಗಿದೆ ಆಲ್ರೆಡಿ. ನಾವು ಹೇಳೋಕ್ಕಾಗಲ್ಲ ಅದನ್ನೇ ಸರಿ ಅಂತ. ತುಂಬ ಜನ ಇಲ್ಲಿ ವಾದಿಸ್ಬೇಕಾದ್ರೆ ನಾನು ಇಲ್ಲಿ ಕುತ್ಕೊಂಡು ಕ್ಯಾಮ್ರಾದ ಮುಂದೆ ಅದು ರಾಂಗ್ ಅನ್ನೋಕ್ಕಾಗಲ್ಲ. ಬಟ್ ಅದಾಗಿದೆ ಅಲ್ಲಿ. ಓಕೆ, ಒಂದು ಸಿದ್ಧ ಮಾದರಿ ರೆಡಿ ಇದೆ. ಇಲ್ಲಿ ನೀವು ತುಂಬ ಜನ ನನ್ನನ್ನು ಕೇಳ್ತೀರಾ, ತುಂಬ ಜನ ನನ್ನನ್ನು ಕೇಳೋಕ್ಕೆ ಪ್ರಯತ್ನ ಪಡ್ತೀರಾ. ಸರ್ ನೀವು ಹೆಂಗೆ ಸಕ್ಸಸ್ ಆದ್ರಿ ಅಂದರೆ ಇಷ್ಟಿದೆಯಪ್ಪ ಸ್ಟೋರಿ, ಇದು ಕೇಳ್ಕೊ. ಈ ಫೋನ್ ಮಾಡಿಬಿಡ್ತಾರೆ ಕೆಲವರು ಕ್ವಿಕ್ಕಾಗಿ, ರಾತ್ರಿ ಎಣ್ಣೆ ಹೊಡ್ಬಿಟ್ಟು ನನಗೆ ಫೋನ್ ಮಾಡಿ, ಅದು ಹೆಂಗೆ ಸಕ್ಸಸ್ ಆದ್ರಿ ಹೇಳ್ರಿ ಸರ್, ನಾವು ಆಗ್ತೀವಿ. ಇದು ಹೆಂಗೆ ಸಾಧ್ಯ ಪರಮವ್ರೆ? ಇದನ್ನು ಇಟ್ ಇಸ್ ಅ ಪ್ರೋಸೆಸ್ ಅಪ್ಪ. ಇದಕ್ಕೆ ನೀಟಾಗಿ ಪ್ರಿಪೇರ್ ಮಾಡ್ಕೊಂಡು ಬರ್ಬೇಕು. ನೀನು ಅಲ್ಲಿ ತನಕ ಕಾಯಬೇಕು. ಎಷ್ಟು ಜರ್ನಿ ಮಾಡಿದ್ದೀನಿ ಅಂತಂದರೆ, ಎಷ್ಟು ಕಾರ್ಗಳು, ಅದೆಷ್ಟು ಡ್ರೈವಿಂಗು.
ಇತ್ತೀಚೆಗೆ ನಾನು ನನ್ನ ಡ್ರೈವಿಂಗ್ನ ಕಂಟ್ರೋಲ್ ಮಾಡ್ತಾ ಇದ್ದೀನಿ. ವೈ ಬಿಕಾಸ್ ನನ್ನ ಕೈಲಿ ಆಗ್ತಾ ಇಲ್ಲ ಡ್ರೈವಿಂಗ್ ಮಾಡೋಕ್ಕೆ. ನನ್ನ ಕಂಟ್ರೋಲಿಂಗ್ ಇಲ್ಲ ಈಗ. ಅಷ್ಟು ಫೋನ್ಸ್ ಬರುತ್ತೆ. ಆಗೇ ಇರಲ್ಲ 100%. ಅದಾಗ್ತಾ ಇದೆ. ಇಡೀ ನೈಟ್ ಡ್ರೈವ್ ಮಾಡ್ತಾ ಇದ್ದೆ. ಒಂದೊಂದು ದಿನ 3 ಕಡೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದೆ. 4 ಎವ್ರಿಥಿಂಗ್ ನನ್ನ ಹತ್ರ ಡಾಕ್ಯುಮೆಂಟ್ರಿ ಸೆಟ್ ಮಾಡ್ಕೊಂಡಿದ್ದೀನಿ. ಎಲ್ಲಿ ಗದಗಲ್ಲಿ ಎಲ್ಲಿ ಮಾತಾಡಿದೆ, ಹುಬ್ಳಿಲಿ ಎಲ್ಲಿ ಮಾತಾಡಿದೆ, ಮಂಗಳೂರಲ್ಲಿ ಎಲ್ಲಿ ಮಾತಾಡಿದೆ, ಪುತ್ತೂರಲ್ಲಿ ಎಲ್ಲಿ ಮಾತಾಡಿದೆ, ಯಾವ ಜಾಗದಲ್ಲಿ ನನ್ನನ್ನು ಹೋಗಿ ನನ್ನ ಈ ವಿಚಾರನ ಪ್ರಸ್ತುತಿಪಡಿಸಿ ನಾನು ಅಲ್ಲಿ ನನ್ನ ಸಿಸ್ಟಮ್ನ ಬಿಲ್ಡ್ ಮಾಡೋಕ್ಕಾಯ್ತೋ ಅದನ್ನು ಬಿಲ್ಡ್ ಮಾಡ್ತಾ 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 ಒಂದು ಸಲ ಸಿಸ್ಟಮ್ ಈಗ ನನ್ನ ಕಂಟ್ರೋಲಲ್ಲಿದೆ. ಲೈಕ್ ನನ್ನ ಡಿಸ್ಟ್ರಿಬ್ಯೂಟರ್ಸ್, ನನ್ನ ಎಂಟೈರ್ ಸಿಸ್ಟಮ್, ನನ್ನ ಪ್ರಾಡಕ್ಟ್ ಫಿಲಾಸಫಿ, ನನ್ನ ಎಲ್ಲ ವ್ಯವಸ್ಥೆ ನನ್ನ ಆಲೋಚನೆಯ ನೇರದಲ್ಲಿ ಇದ್ದಾವೆ ಅಂತ ಆದಮೇಲೆ ದೆನ್ ಆ ಸಿಸ್ಟಮ್ ಫೇಲ್ ಆಗಲ್ಲ ಸರ್. ಅಂದರೆ ಈ ಸಿಸ್ಟಮ್ ಮಾಡ್ಕೋಬೇಕಾಗಿರೋಂಥ ಅನಿವಾರ್ಯತೆ ಏನು ಅಂದರೆ ಆ ಉತ್ಪನ್ನವನ್ನು ತಲುಪಿಸ್ಲಿಕ್ಕೆ ನೀವು ಬ್ಲ್ಯಾಕ್ ಮೇಲ್ಗೊಳಗಾಗಲ್ಲ. ಆ್ಯಂಡ್ ನಮ್ಮ ಕಂಪ್ನಿ ಪಾಲಿಸೀಸ್ ಏನಂದರೆ ನಾವು ಸಾಲ ಕೊಡಲ್ಲ, ಸಾಲ ತಾಣಲ್ಲ. ನಮ್ಮ ಕಂಪ್ನಿಗೆ ತುಂಬ ರಾ ಮೆಟೀರಿಯಲ್ಸ್ ಬೇಕಾಗುತ್ತೆ. ತುಂಬ ರೈತರಿಂದ ಹಿಡಿದು ಕಂಪನೀಸಿಂದ ಹಿಡಿದು ತುಂಬ ರಾ ಮೆಟೀರಿಯಲ್ಸ್ ತುಂಬ ಕಂಪ್ನಿ ಜೊತೆ ನಾವು ಪರ್ಚೇಸ್ ಮಾಡ್ತೀವಲ್ವ. ಸ್ವದೇಶಿ ದಿಶಾದ ಬ್ಯೂಟಿ ಏನಂದರೆ ಈ ಕಾರ್ಯಕ್ರಮ ನೋಡ್ತಿರೋರು ತುಂಬ ಖುಷಿ ಪಡ್ತಾರೆ. ಪ್ರಾಡಕ್ಟ್ ಲಾರಿಗೆ ಲೋಡ್ ಆದ 1 ಸೆಕೆಂಡಿಗೆ ಪೇಮೆಂಟ್ ಆಗುತ್ತೆ. ಯಾಕೆಂದರೆ ಅವ್ನು ಬೈಕೋಬಾರ್ದು, ಅಳಕಬಾರ್ದು, ನೋವು ಅನುಭವಿಸ್ಬಾರ್ದು. ಈ ಕಂಪ್ನಿ ಕೊಡ್ತಾಯಿ ನೀವು ಏನಾದ್ರು ದುಡ್ಡು ಕೊಡದೆ ಹೋದರೆ ಸರ್ ನಾವೆಷ್ಟು ಖುಷಿ ಪಡಿಸ್ತೀವಿ ಅವ್ರನ್ನ ಅಂತಂದರೆ ಪರಮ್ ಅವರೇ, ಐ ಆಮ್ ಟೆಲ್ಲಿಂಗ್ ವೆರಿ ಪ್ರೌಡ್ಲಿ 1 ಸೆಕೆಂಡಲ್ಲಿ ದುಡ್ಡು ಹೋಗುತ್ತೆ ಅವ್ರಿಗೆ. 1 ಸೆಕೆಂಡ್. ನನ್ನ ಜೊತೆ ಕೆಲಸ ಮಾಡೋರು, ಆ ವ್ಯವಸ್ಥೆಯಲ್ಲಿ ವರ್ಕ್ ಮಾಡ್ತಿರೋರೆಲ್ಲ ಅಷ್ಟು ಆನಂದ ಪಡ್ತಾರೆ. ಏನು ಪೇಮೆಂಟ್ ಪ್ರೋಸೆಸ್ ಇವ್ರದ್ದು? 1 ಸೆಕೆಂಡಲ್ಲಿ ಗಾಡಿ ಲೋಡ್ ಆಯಿತಾ ಪೇಮೆಂಟ್ ಹೋಗುತ್ತೆ. ದಿಸ್ ಈಸ್ ದ ಫಸ್ಟ್ ಪ್ರಿನ್ಸಿಪಲ್. ಸಾಲ ತಗೊಳಲ್ಲ, ಸಾಲ ಕೊಡಲ್ಲ ಸರ್. 2 ತಿಂಗಳು ಕ್ರೆಡಿಟು, 1 ತಿಂಗಳು ಕ್ರೆಡಿಟು, ಈ 1 ಗಂಟೆನೂ ಕೊಡಲ್ಲ. ನಾನು ಸಾಲ ತಗೊಳಲ್ಲ. ನಾನು ಸಾಲ ತಗೊಂಡು ಇದು ಹೆಂಗಾಗುತ್ತೆ ಗೊತ್ತಾ? ಇಸ್ ಎ ಟ್ರಾನ್ಸ್ಫಾರ್ಮೇಷನ್ ಅಂತ ಕರಿತೀನಿ. ನಾನು ಸಾಲ ತಗೊಂಡು ಉದ್ಯಮ ಕಟ್ತೀನಿ, ನಾನು ಸಾಲ ಕೊಡ್ತೀನಿ, ಅವ್ನು ಇನ್ನೊಬ್ಬಂಗೆ ಸಾಲ ಕೊಡ್ತಾನೆ, ಯಾರಿಗ್ಯಾರು ಜವಾಬ್ದಾರಿ ಇರಲ್ಲ. ನಾನೊಬ್ಬ ಹಾಳಾದರೆ ಅಲ್ಲಿರೋ ಲೂಪೇ ಹಾಳಾಗುತ್ತೆ, ಎಲ್ಲರೂ ಹಾಳಾಗ್ತಾರೆ, ಎಲ್ಲರೂ ಬೀದಿಗೆ ಬರ್ತಾರೆ. ಅಂಥ ಕೆಲಸ ನನ್ನ ಕಂಪ್ನಿ ಯಾಕೆ ಮಾಡಬೇಕು? ಸೊ ನನ್ನ ಪಾಲಿಸಿ, ನನ್ನ ಕಂಪ್ನಿ ಪಾಲಿಸಿನಲ್ಲಿ ಇದು ಒಂದು ಸ್ಟ್ರಾಂಗ್ ಪಾಲಿಸಿ. ನಾವು ಸಾಲ ತಗೊಳಲ್ಲ, ಸಾಲ ಕೊಡಲ್ಲ. ಎಂಟೈರ್ ನನ್ನ ಸಿಸ್ಟಮಲ್ಲಿ ಸಾಲ ಇರಬಾರ್ದು, ಸಾಲ ಅನ್ನೋ ವರ್ಡ್ ಇರಬಾರ್ದು. ಇಷ್ಟು ಪವರ್ಫುಲ್ಲಾಗಿ ನಿನ್ನ ಸಿಸ್ಟಮ್ ಡಾಮಿನೇಟ್ ಮಾಡಬೇಕು ಅಂದರೆ ಅದು ನಿನ್ನ ಸಿಸ್ಟಮ್ ಆಗಿರಬೇಕು. ಆಚೆಗಡೆ ಸಿಸ್ಟಮ್ ನಿನ್ನನ್ನು ಹಾಕೊಂಡು ರುಬ್ಕೊಬಿಡುತ್ತಲ್ಲಿ. ಅವರು ಹೊರಗಡೆಯ ಸಿಸ್ಟಮ್ ನಮ್ಮನ್ನು ಬಗ್ಸುತ್ತೆ. ಸೊ ಈ ಸಿಸ್ಟಮ್ ನಮಗೆ ಬಾಗುತ್ತೆ. ಸೊ ಈ ಸಿಸ್ಟಮ್ ಕಟ್ಟಕ್ಕೆ ಟೈಮ್ ಆಗುತ್ತೆ. ಯು ಶುಡ್ ಸ್ಯಾಕ್ರಿಫೈಸ್ ಯುವರ್ ಸೆಲ್ಫ್. ದ್ಯಾನ್ ಒಂದು ಸಲ ಈ ಸಿಸ್ಟಮ್ ಬಿಲ್ಡ್ ಆಯಿತಾ, ನೀನು ಆಟೋ ಡ್ರೈವರು ದೊಡ್ಡ ವ್ಯಕ್ತಿ ಆದ, ನಮ್ಮ ವಿಜಯ್ ಸಂಕೇಶ್ವರ್ ಸಾಹೇಬರು ಹಂಗಾದರು ಎಲ್ಲ ಕತೆ ಕೇಳ್ತೀವಲ್ಲ. ಈಸ್ ಅ ಲಾರಿ ಡ್ರೈವರ್. ಇವತ್ತಿ ಸಂಕೇಶ್ವರ್ ಸಾಹೇಬ್ರ ಸಿಸ್ಟಮ್ ನೀವು ಕೇಳಿಬಿಟ್ರೆ ಸರ್ ನಾವೊಂದು 4-5 ಸಲ ಒಂದು 5 ಸಲ ಅವ್ರ ಜೊತೆ ಕೂತು ಮಾತಾಡಿರ್ಬೋದು ನಾವು ಆ ಸಿಸ್ಟಮ್ಸ್ಗಳ ಬಗ್ಗೆ. ಹ್ಯಾಟ್ಸ್ ಆಫ್. ಆ ಜಿನ್ಯೂನಿಟಿ, ಆ ನಿದ್ದೆ ಇಲ್ದಿರೋ ರಾತ್ರಿಗಳನ್ನ ಅವ್ರು ಕಳೆದಿರೋದು, ಅವ್ರು ಮಾಡಿರೋ ಎಫರ್ಟು ಇವತ್ತು ನಿಮಗೆ VRL ಅಷ್ಟು ದೊಡ್ಡದಾಗಿ ಕಾಣುತ್ತೆ ಬಿಕಾಸ್ ಆಫ್ ದ ಸಿಸ್ಟಮ್. ಇನ್ಫೋಸಿಸ್ ತೊಗೊಳ್ಳಿ, ನೀವು ಯಾವ್ದು ತೊಗೊಳ್ಳಿ ಸರ್, ಬಿಕಾಸ್ ಆಫ್ ದ ಸಿಸ್ಟಮ್ ದೇ ಆರ್ ಗ್ರೋಯಿಂಗ್. ದೆನ್ ಇಲ್ಲೂ ಅಷ್ಟೇ ನನ್ನ ಸ್ವದೇಶಿ ದಿಶಾಕ್ಕೆ ನಾವಿವತ್ತು ಯಾಕೆ ಜನಗಳನ್ನ ವೆಲ್ಕಮ್ ಮಾಡ್ತೀವಿ, ಬನ್ನಿ ನಮ್ಮ ಜೊತೆ ಅಂತ ಕರಿತೀವಿ ಅಂದರೆ ವಿ ಹ್ಯಾವ್ ಎ ಪವರ್ಫುಲ್ ಸಿಸ್ಟಮ್. ತುಂಬ ಪವರ್ಫುಲ್ ಸಿಸ್ಟಮ್ನ ಇಲ್ಲಿ ಅಡಾಪ್ಟ್ ಮಾಡಿದ್ದೀವಿ. ಇದು 3ನೇ ವಿಚಾರ. 4ನೇ ವಿಚಾರಕ್ಕೆ ಬಂದುಬಿಡೋಣ. ಲಾಭದ ಹಣನ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ ಅಂತ. ದ ಮೋಸ್ಟ್ ಇಂಪಾರ್ಟೆಂಟ್. ಇದರಲ್ಲಿ ನೀವು 3ರಲ್ಲಿ ಸರಿಯಾದ್ರಿ. ಮೊದಲನೇದು ಒಳ್ಳೆ ಉದ್ಯಮ ಆರಿಸ್ಕೊಂಡ್ರಿ, 2ನೇದು ಒಳ್ಳೆ ಪ್ರಾಡಕ್ಟ್ ಸೆಲೆಕ್ಟ್ ಮಾಡ್ಕೊಂಡ್ರಿ, 3ನೇದು ಒಳ್ಳೆ ಸಿಸ್ಟಮ್ ಬಿಲ್ಡ್ ಮಾಡಿದ್ರಿ, 4ನೇದು ಬಹಳ ಇಂಪಾರ್ಟೆಂಟು, ಲಾಭನ ಹಂಚಕ್ಕೆ ನಿಮ್ಮಲ್ಲಿರೋ ಮಾನದಂಡಗಳೇನು, ಯಾವ ಥರ ಇದ್ದೀರಾ. ತುಂಬ ಜನಕ್ಕೆ ಕೊಡೋದ್ರಲ್ಲಿ ತುಂಬ ವೀಕ್ ಇರ್ತಾರೆ ಪರಮ್ ಸರ್. ತುಂಬ ಹೊಟ್ಟೆ ಉರಿ ಪಡ್ಕೋತಾರೆ, ತುಂಬ ಹಿಂಸೆ ಪಡ್ಕೋತಾರೆ, ತುಂಬ ಅವ್ರನ್ನವರು ಹಿಂಸಿಸ್ಕೋತಾರೆ. ನಾನು ಮಾಡಿದ್ದೀನಿ, ನಾನು ಇಷ್ಟೆಲ್ಲ ಮಾಡಿದ್ದೀನಿ, ಐ ಆಮ್ ದ ಸುಪ್ರೀಮ್ ಆಫ್ ದಿಸ್ ಸಿಚುವೇಶನ್ ಅಥವಾ ಈ ಮೂಮೆಂಟ್ನ ಸುಪ್ರೀಮೈಸ್. ಇಲ್ಲಿ ಆಧ್ಯಾತ್ಮ ಕೆಲಸ ಮಾಡುತ್ತೆ. ಇಲ್ಲಿ ಒಬ್ಬ ಆಧ್ಯಾತ್ಮ ವ್ಯಕ್ತಿ ಹುಟ್ಟಬೇಕು ಲಾಭ ಹಂಚಿಕೆ ವಿಚಾರಗಳು ಬಂದಾಗ. ಯಾಕೆ ನಾವು ಪೂಜೆ ಮಾಡ್ತೀನಿ, ಯಾಕೆ ನಾನು ಈ ಧರ್ಮಗಳನ್ನ ನಮ್ಮ ಏನು ಇದನ್ನು ನಾನು ಇಷ್ಟಪಡ್ತೀನಿ, ಈ ವಿಚಾರಗಳು ಯಾಕೆ ಆ ಥರ ಇರುತ್ತೆ ಅನ್ನೋದು ಇಲ್ಲಿ ನಿಮಗೆ ಮ್ಯಾಟ್ರ್ ಆಗುತ್ತೆ. ಇಲ್ಲಿವರೆಗೂ ನೀನು ಡಾಮಿನೇಟ್ ಮಾಡ್ಕೊಂಬಂದವನು, ಈ 3 ವಿಚಾರನ ಡಾಮಿನೇಟ್ ಮಾಡ್ಕೊಂಬಂದವನು 4ನೇ ವಿಚಾರದಲ್ಲಿ ಡೌನ್ ಆಗಬೇಕು. ಲಾಭ ಅಂತ ಬಂದಾಗ ಈ 3 ಪಾಲಿಸೀಸ್ ಮಾಡ್ಕೊಂಬಂದಲ್ವಾ, ಈ 3 ಪಾಲಿಸೀಸ್ಗಳು ನೀನೇನು ಸ್ಟ್ರಾಂಗಾಗಿ ಬೆಳೆಸ್ಕೊಂಬಂದಿದೆಯಾ,
ಲಾಭ ಅದು ಪ್ರಕೃತಿಯಿಂದ ಬರ್ತಕ್ಕಂಥದ್ದು. ಅದರ ಲಾಭನ ಸಮ ಪ್ರಮಾಣದಲ್ಲಿ ಹಂಚಿದ್ರೆ ಪ್ರತಿಯೊಬ್ಬನಿಗೂ ಇದು ನನ್ನ ಕಂಪ್ನಿನೋ ಭಾವನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವತ್ತು ಎಕ್ಸಾಂಪಲ್, ನನ್ನ ಹತ್ರ ಏರಿಯಾ ಡೆವಲಪ್ಮೆಂಟ್ ಆಫೀಸರ್ಸ್ ಇದ್ದಾರೆ, ಚೀಫ್ ಡೆವಲಪ್ಮೆಂಟ್ ಆಫೀಸರ್ಸ್ ಅಂತಿದ್ದಾರೆ, ತುಂಬ ಒಂದು 4 ಜನ ಸೀನಿಯರ್ಸ್, ಕೋರ್ ಕಮಿಟಿ ಮೆಂಬರ್ಸ್ ಅಂತಿದ್ದಾರೆ, ತುಂಬ ಜನ ಇದ್ದಾರೆ. ಇವರೆಲ್ಲ ಒಂದು ಸೋಪಲ್ಲಿ ಕಂಪನಿಗೆ ಏನು ಪ್ರಾಫಿಟ್ ಇದೆಯೋ ಅದರ 5 ಪಟ್ಟು ಪ್ರಾಫಿಟ್ನ ನಾವು ಇವ್ರಿಗೆ ಕೊಟ್ಟಿದ್ದೀವಿ. ಪ್ರಾಡಕ್ಟ್ ಕಂಡುಹಿಡಿದಿದ್ದು ನಾನೇ, ಕಷ್ಟಪಟ್ಟಿದ್ದು ನಾನೇ, ಅದ್ರ ಹೋರಾಟ ಮಾಡಿದ್ದು ನಾನೇ, ಅದನ್ನು ಏನು ಆಗು ಹೋಗುಗಳಿದೆ ಬಂಡವಾಳ ಹಾಕ್ಕೊಂಡು ಗೋಳಾಡ್ತಿರೋದು ನಾನೇ, ಜನಗಳು ಮೂಲೆಗೆ ಕಷ್ಟಪಡ್ತಿರೋದು ನಾನೇ. ಲಾಭ ಅಂತ ಬಂದಾಗ ನಿನಗೆ ಫಸ್ಟ್ ಅನ್ನಿಸ್ಬೇಕು, ಗುರುನೇ ಹೋಗಿ ಎಲ್ಲ ಕಡೆ ಇದು ಕಂಪ್ನಿ ನಂದು ಅಂತ ಹೇಳೋಕ್ಕಾಗಲ್ಲ. ಇದು ಅಲ್ಟಿಮೇಟ್ ಥಿಂಕ್, ಇದು ಲಾಭ. ಈ ವಿಚಾರದಲ್ಲಿ ನನ್ನ ಮನಸ್ಸಿಗೆ ಏನು ಅನ್ನಿಸ್ತು, ಒಂದಷ್ಟು ಲಾಭ ನನಗೆ ಖುಷಿ ಕೊಟ್ಟರೆ ಸಾಕು, ತುಂಬ ಪರ್ಸೆಂಟೇಜ್ ಆಫ್ ಡಾಮಿನೆನ್ಸಿ ನನಗೆ ಬೇಡ ಅಂತ ಫಿಕ್ಸ್ ಮಾಡ್ಕೊಬಿಟ್ವಿ. ಸ್ಟಾರ್ಟಿಂಗ್ ಡೇ ಒಂದು ಪಾಲಿಸಿ ರೈಟ್ ಮಾಡಬೇಕಾದ್ರೇ ಥಿಂಕ್ ಮಾಡ್ಕೊಂಡ್ರಿ. ಎಕ್ಸಾಂಪಲ್, ಈಗ ಪರಮ್ ಅವ್ರು ಬರ್ತಾರೆ, ಪರಮ್ ಅವ್ರಿಗೆ ಗೊತ್ತಾಗ್ತಿದೆ ಈ ಪರ್ಟಿಕ್ಯುಲರ್ ಪ್ರಾಡಕ್ಟಲ್ಲಿ ಕಂಪ್ನಿಗಿಂತ ನನಗೆ ಜಾಸ್ತಿ ಪ್ರಾಫಿಟ್ ಇದೆ ಅಂತಂದಾಗ ಪರಮ್ ಅವರು ಅವಾಗ ನಾನು ಕಂಪನಿಯ ಬೇರೆ ವ್ಯಕ್ತಿನಲ್ಲ, ನಾನೇ ಕಂಪ್ನಿ ಅಂತ ಹೇಳಕ್ಕೆ ಸ್ಟಾರ್ಟ್ ಆಗ್ತಾರೆ. ಅವಾಗ ಐ ಆಮ್ ಸ್ವದೇಶಿ ದಿಶಾ. ಇವತ್ತು ನನ್ನಲ್ಲಿರೋ ಪ್ರತಿಯೊಬ್ಬರು ಕೋರ್ ಕಮಿಟಿ ಮೆಂಬರ್ಸ್ ಯಾರೇ ಇರ್ಬೋದು, ಅವ್ರು ಎಲ್ಲ ಬ್ಲೇಮ್ಸ್ ಅವ್ರ ಮೇಲೆ ತಗೋತಾರೆ, ಹೋರಾಡ್ತಾರೆ, ನಿಂತ್ಕೋತಾರೆ, ಫೈಟ್ ಮಾಡ್ತಾರೆ. ಆ್ಯಂಡ್ ನನ್ನ ಹತ್ರ ಕೆಲವು ವಿಚಾರನೇ ಬರೋಕ್ಕೆ ಬಿಡಲ್ಲ. ಎಷ್ಟು ಬ್ಯೂಟಿಫುಲ್ ತಂಡ ಇದೆ ನನ್ನ ಜೊತೆ ಅಂತಂದರೆ, ನಾನು ಯಾವ ಜನ್ಮದಲ್ಲಿ ಯಾವ ದೇವ್ರದ್ದು ಒಂದು ಆಶೀರ್ವಾದ ಇತ್ತೋ ಏನೋ ಗೊತ್ತಿಲ್ಲ ನನಗೆ. ಐ ಆಮ್ ಸೋ ಹ್ಯಾಪಿ. ನೆಗೆಟಿವ್ಸ್ನೇ ನನ್ನ ಹತ್ರಕ್ಕೆ ಬರೋಕ್ಕೆ ಬಿಡಲ್ಲ ಅವರು. ಅವ್ರಿಗೆ ಚೆನ್ನಾಗಿ ಗೊತ್ತು ಗುರು ಸರ್ನ ಎಷ್ಟು ಕಾಮಾಗಿ ಎಷ್ಟು ಫ್ರೀ ಆಗಿಬಿಡ್ತೀವಿ, ಇನ್ನೇನೋ ಡೆವಲಪ್ ಮಾಡ್ತಾರೆ, ಇನ್ನೇನೋ ಹೊಸ ಪ್ರಾಡಕ್ಟಿಗೆ ಅವರೆಲ್ಲ ಕೈ ಹಾಕಿರ್ತಾರೆ, ಹೊಸ ಪ್ರಾಜೆಕ್ಟ್ಗೆ ಕೈ ಹಾಕ್ತಾರೆ, ಹೊಸದೇನಾದರೂ ಮಾಡ್ತಾರೆ. ಸೊ ಗುರು ಸರ್ನ ನಾವು ಫ್ರೀ ಬಿಡಬೇಕು ಅಂತ ಹೇಳ್ಬಿಟ್ಟು ಇವ್ರು ಲೋಡ್ ತಗೋತಾರೆ. ಇದು ಯಾವಾಗ ಆಗುತ್ತೆ, ನಿನ್ನಲ್ಲಿ ಲಾಭ ಹಂಚಿಕೆಯ ಪ್ರಾಮಾಣಿಕತೆ ಇದ್ದರೆ. ಆ್ಯಂಡ್ ಇದರಲ್ಲಿ 2 ವಿಧ ಬರುತ್ತೆ, ಒಂದು ಫ್ರೀ ಫ್ಲೋ, ಒಂದು ಮೈಂಡ್ ಫ್ಲೋ ಅಂತ. ನಾನು ವೀಕ್ಷಕರಿಗೆ ಕ್ಲಿಯರ್ ಮಾಡಿಬಿಡ್ತೀನಿ. ಕೆಲವು ಯಾವುದೋ ಒಂದು ಕಂಪ್ನಿಗೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ, ವ್ಯವಹಾರ ಎಲ್ಲ ಮಾಡಿ ನಾವು ಕಂಪ್ನಿಗೆ ಕೊಡ್ತೀವಿ, ಕಂಪ್ನಿ ಇಷ್ಟು ಕಮಿಷನ್ ಅಂತ ಕೊಡುತ್ತೆ, ಅದನ್ನ ಮೈಂಡ್ ಫ್ಲೋ ಅಂತ. ಕೊಡಬೇಕಾದ್ರೆ ಕಮಿಷನ್ನು ಕಂಪ್ನಿಗೆ ತಡ್ಕೊಳಕ್ಕಾಗಲ್ಲ, ನಾನೇನೋ ತುಂಬ ಕೊಡ್ತಾಯಿದ್ದೀನಿ, ತುಂಬ ಕೊಡ್ತಾಯಿದ್ದೀನಿ ಅಂತ. ಮೈಂಡ್ ಫ್ಲೋ ಅಂದ್ರೇನು, ಫಸ್ಟ್ ನಾನೇ ಕೊಡ್ತೀನಿ, ಆ ಕೊಟ್ಟಿರೋ ಉತ್ಪನ್ನದಿಂದ ಅಮೌಂಟ್ ಜನ್ರೇಟ್ ಆಗುತ್ತೆ, ಅದರಿಂದ ಕಂಪ್ನಿಗೆ ಯಾವತ್ತೂ ಜಲಸ್ ಆಗಲ್ಲ. ಇವತ್ತು ನನಗಾಗಿಲ್ಲ, ನಾಳೆ ದಿನ ಸ್ವದೇಶಿ ದಿಶಾ ನನ್ನ ಮಗ ಬಂದು ಕೂತ್ಕೋತಾನೆ ಅಲ್ಲಿ, ಅವನು ಬಂದು ಕೂತ್ಕೊಂಡಾಗ ಅವನಿಗೂ ಅನ್ನಿಸ್ಬಾರ್ದು ಇಷ್ಟೊಂದು ಫಂಡ್ ಇಲ್ಲಿ ಜನ್ರೇಟ್ ಆಗ್ತಿತ್ತು ಅಂದಾಗ ನನ್ನ ಸಿಸ್ಟಮಲ್ಲೇ ನಾನು ಇದನ್ನ ಫ್ರೀ ಫ್ಲೋ ಮಾಡಿಬಿಟ್ಟೆ. ಉತ್ಪನ್ನ ಅಮೌಂಟ್ನ ಜನ್ರೇಟ್ ಮಾಡುತ್ತೆ, ಅದು ನಮ್ಮ ಕಣ್ಣಿಗೆ ಕಾಣಬಾರ್ದು, ಅದು ಅಲ್ಲಿ ಜನ್ರೇಟ್ ಆಗಬೇಕು, ಅವ್ರು ಖುಷಿ ಪಡಬೇಕು. ಸೊ ಈ ಥರ ಲಾಭ ಹಂಚಿಕೆ 4ನೇ ಹಂತದಲ್ಲಿ ನೀವು ಸ್ಪಷ್ಟವಾಗಿದ್ದೀರಾ, ಯಾರ್ಯಾರ ಲೆವೆಲ್ಲಿಗೆ ಏನೇನು ಹಂಚ್ಕೊಡ್ಬೇಕು, ಅಲ್ಲಿ ಗೊಂದಲ ಇರಬಾರ್ದು. ಯಾಕೆಂದರೆ ನೋಡಿ, ನಮಗೊಬ್ಬ ಕಾಯಿ ತಂದು ಕೊಡ್ತಾನೆ, ಒಬ್ಬ ನಮಗೆ ಪ್ಯಾಕಿಂಗ್ ಮೆಟೀರಿಯಲ್ ಅರೇಂಜ್ ಮಾಡ್ತಾನೆ, ಇನ್ನೊಬ್ಬ ಸಾಫ್ಟ್ವೇರ್ ಎಂಡಲ್ಲಿ ಕೆಲಸ ಮಾಡ್ತಾನೆ. ಯಾಕೆಂದ್ರೆ ನಮ್ಮ ಹತ್ರ ತುಂಬ ಪವರ್ಫುಲ್ ಸಾಫ್ಟ್ವೇರ್ ಇದೆ. ಇದನ್ನೆಲ್ಲ ನಾವು ನೋಡೋದು ಹೇಗೆ, ಹೇಳೋದು ಹೇಗೆ? ಸರ್, ಒಂದು ಪ್ರಾಡಕ್ಟ್ನ ಪ್ಯಾಕ್ ಮಾಡಿ ಕೊಡೋದು ಇವತ್ತಿಷ್ಟು ಕಷ್ಟ ಇರೋ ಈ ಸಂದರ್ಭದಲ್ಲಿ ಇಷ್ಟು ವ್ಯವಸ್ಥೆ ನಡಿಬೇಕಿಲ್ಲಿ, ಇಷ್ಟು ವ್ಯವಸ್ಥೆಗಳು ಇಷ್ಟು ಥರ ತಿರುಗಿ ಈ ಥರ ವಿಚಿತ್ರವಾಗಿ ಆಗ್ತಿರೋ ಈ ಸಮಯದಲ್ಲಿ ನೀನು ನಿನ್ನ ಕಂಟ್ರೋಲಿಂಗ್ ಮಾಡ್ತೀನಿ ಅಂತಂದರೆ, ಈ ಕೆಲವರು ಮಹಾನಾಯಕರು ಅಳಿಸೋದ್ರಲ್ಲ, ಈಗ ಹಿಟ್ಲರ್, ನಾನು ಹಿಟ್ಲರ್ ಆಗಬಾರ್ದು ಪರಮವ್ರೆ. ಅವತ್ತು ನಿನ್ನಲ್ಲೊಬ್ಬ ಆಧ್ಯಾತ್ಮಿಕ ವ್ಯಕ್ತಿ ಬರಬೇಕು. ಇದು ನಾನು ಮಾಡಿದ್ದು ಅನ್ನೋದನ್ನ ಬಿಟ್ಟು ಏನೇನು ಜನ್ರೇಟ್ ಮಾಡಿದ್ರು ಈ ಸೊಸೈಟಿಯಿಂದ ಜನ್ರೇಟ್ ಮಾಡಿದ್ದೀನಿ, ರೈಟರ್. ಆ್ಯಪಲ್ ರಿಚ್ ಆಗಿರೋದು ಯಾವುದು? ಸೊಸೈಟಿ ದುಡ್ಡಿಂದ. ಇವತ್ತೆಷ್ಟು ಶ್ರೀಮಂತ ಕಂಪ್ನಿಗಳು ಯಾರಿಂದ ಶ್ರೀಮಂತರಾಗಿರೋದೆ? ಸೊಸೈಟಿಯಿಂದ. ಅದರಲ್ಲಿ ನಂದೇನೋ ಜ್ಞಾನ ಯೂಸ್ ಆಗಿದೆ ಅಂದರೆ 4 ಜನಕ್ಕೇನೋ ಅನುಕೂಲ ಮಾಡೋ ಜ್ಞಾನ ಯೂಸ್ ಆಗಿದೆ, ಅದಕ್ಕೆ ಯಾಕೆ ನೀನು ಇಷ್ಟು ಇಗೋಯಿಸ್ಟಿಕ್ ಆಗಿ ಇದು ನಂದು ಡಾಮಿನೆನ್ಸ್ ಮಾಡಬೇಡ. ಯು ಶೇರ್. ಹಂಗಂತ ನಿನ್ನ ಪ್ರಾಫಿಟ್ ನೀನು ಇಟ್ಕೋ, ಮ್ಯಾಕ್ಸಿಮಮ್ ಪ್ರಾಫಿಟ್ನ ಒಂದು ವರ್ಗಕ್ಕೆ ಶಿಫ್ಟ್ ಮಾಡಬೇಕು. ಆ ವರ್ಗ ನಿನಗೋಸ್ಕರ ಯುದ್ಧ ಮಾಡ್ತಾರೆ. ಆ ವರ್ಗಕ್ಕೆ ಗೊತ್ತು ನಾವಿದನ್ನೆಲ್ಲ ಮತ್ತೆ ರೀಕ್ರಿಯೇಟ್ ಮಾಡೋಕ್ಕಾಗಲ್ಲ. ಈಗಾಗುತ್ತಾ? ಇಷ್ಟು ಪ್ರಾಡಕ್ಟ್ ಹೋಗಿ ರೀಕ್ರಿಯೇಟ್ ಮಾಡೋಕ್ಕಾಗುತ್ತಾ? ಇಷ್ಟು ವ್ಯವಸ್ಥೆ ರೀಕ್ರಿಯೇಟ್ ಮಾಡೋಕ್ಕಾಗುತ್ತಾ? ಅವ್ರಿಗನ್ಸುತ್ತೆ ಈ ಸಂಸ್ಥೆಯಲ್ಲಿ ನನಗಿಂತ ಸ್ಥಾನ ಸಿಗ್ತಲ್ಲ ಅಂತೇಳಿ ಅವ್ರು ಮಾಡ್ತಾರೆ. ಅದು ಸ್ವದೇಶಿ ದಿಶಾದಲ್ಲಾಗಿದೆ. ಈಗಲೂ ನಾವು ಕರಿತಾ ಇವಿ, ತುಂಬ ಜನ ಬರ್ತಾರೆ ನಮ್ಮ ಜೊತೆಗೆ. ಸರ್, ಈ ಥರ ನಾವು ಮಾಡ್ತೀವಿ, ಈ ಥರ ನಾವು ಹಿಂಗೆ ನಿಮ್ಮ ಜೊತೆಗೆ ಬರ್ತೀವಿ, ಬನ್ನಿ ಅಂತ ಕರಿತೀವಿ. ದೆನ್ ದಿಸ್ ಈಸ್ ದ 4th ಲೆವೆಲ್. ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ.